ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರದಲ್ಲಿ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ವೇದಿಕೆಯಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೀವಿ, ಅಥವಾ ಕಾಮನ್ ಆಗಿ AI ಅಂತ ಹೇಳ್ತೀವಿ, ಮತ್ತು ಅಗ್ರಿ ಸ್ಟಾರ್ಟಪ್ ಕೃಷಿ ನವೋದ್ಯಮ ಆವಿಷ್ಕಾರದಿಂದ ಪರಿಣಾಮದವರೆಗೆ ಅದನ್ನು ಹೇಗೆ ಅದು ಇಂಪ್ಯಾಕ್ಟ್ ಏನಾಗ್ತು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಈ ದಿನ ನನ್ನನ್ನು ಇಲ್ಲಿ ಕರೆದಿದ್ದಾರೆ. ನಾನು ಇಸ್ರೇಲಲ್ಲಿದ್ದಾಗ ನಮಗೆ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೆ. ಅಲ್ಲಿ ಎಂಬಸಿಯಿಂದ ಅಂಬಾಸಿಡರ್ ಬಂದರು. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಂದರು. ಅವಾಗ ಹೇಳಿದೆ ನಾನು, ನೀವು ನನಗೇನು ನಾಲೆಜ್ ಕೊಟ್ಟರೋ ಈ ನಾಲೆಜ್ ನನ್ನ ವಿದ್ಯಾರ್ಥಿಗಳು ಕೊಡ್ತೇನೆ, ನನ್ನ ವಿದ್ಯಾರ್ಥಿಗಳು ಅದನ್ನು ಮುಂದಕ್ಕೆ ಹಂಚ್ತಾರೆ. ಆ ರೀತಿ ಇವತ್ತು ಅನೇಕ ವಿಚಾರಗಳನ್ನ ಏನು ಹಂಚ್ಕೊಂಡಿದ್ದೀನಿ ಅದು ಇವತ್ತು ಪ್ರಚಲಿತವಾಗಿ ಇಡೀ ಪ್ರಪಂಚದಲ್ಲಿ ಹಂಚ್ತಾ ಇದ್ದಾರೆ. ಯಾಕೆ ನನ್ನ ವಿದ್ಯಾರ್ಥಿಗಳು ಕೇವಲ ಇಂಡಿಯಾಕ್ಕೆ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ ನನ್ನ ವಿದ್ಯಾರ್ಥಿಗಳು. ಹಾಗಾಗಿ ನಾನು ಪಡೆದ ಜ್ಞಾನವನ್ನು ಬೇರೆಯವ್ರಿಗೆ ಹಂಚಿದ್ದೀನಿ. ಇದನ್ನು ಹೇಳಿದಾಗ ಆ ಇಸ್ರೇಲ್ ಎಂಬಸಿ ಎದ್ದು ಬಂದು ಭಾಳ ಖುಷಿಪಟ್ಟರು. ಹಾಗಾಗಿ ಅಲ್ಲಿ ನಾವು ಕೊಟ್ಟಂಥ 2050ಕ್ಕೆ ಆಹಾರ ಭದ್ರತೆ ಇಡೀ ಪ್ರಪಂಚಕ್ಕೆ, ನಾನು ಆವತ್ತಿನ ದಿವಸ ಇಡೀ ಅದು 24 ರಾಷ್ಟ್ರಗಳಿಂದ ಭಾಗವಹಿಸಿದ್ವಿ ಇಡೀ ಪ್ರಪಂಚದ. ಅದು ಅನ್ನು ಭಾಳ ಖುಷಿಪಟ್ಟರು ಅವರು. ಅಲ್ಲಿ ಬಂದು ನನಗೆ ವೇದಿಕೆಯಲ್ಲಿ ಹೇಳ್ತಾಯಿದ್ರು, ನಾವು ಭಾಳಷ್ಟು ಕಲಿತು ನಿಮ್ಮ ಈ ಒಂದು ಭಾಷಣದಿಂದ ಭಾಳಷ್ಟು ಕಲಿತೆ ಅಂತೇಳಿ. ಹಾಗಾಗಿ ನಾವು ಭಾರತೀಯರೇನು ಕಡಿಮೆ ಇಲ್ಲ ಅಂತ ನನಗನ್ಸುತ್ತೆ. ಆದರೆ ನಾವು ಬೆಳೆಸಿದಂಥ ಈ ಭೂಮಿ ಆ್ಯಕ್ಚುಲಿ ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾದರೆ ಸ್ವರ್ಗದ ಭೂಮಿ. ನಮ್ಮ ಭಾರತೀಯ ಭೂಮಿ ಸ್ವರ್ಗದ ಭೂಮಿ. ಆದರೆ ನಾವು ಅದನ್ನು ನರಕ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ಅಮೇರಿಕ ಇರ್ಬೋದು, ಕೆನಡಾ ಇರ್ಬೋದು, ಈವನ್ ಜಪಾನ್ ಇರ್ಬೋದು, ಎಲ್ಲ ಭೂಮಿಗಳು ನರಕ ಭೂಮಿ. ಅಲ್ಲಿ ಪ್ರಕೃತಿಯ ವೈಪರೀತ್ಯ ಹೇಗಿರುತ್ತೆ ಅಂದರೆ ನಾಳೆ ಬೆಳಗ್ಗೆ ಭೂಕಂಪ ಆಗ್ಬೋದು, ಅಥವಾ ಈ ವೆರಿ ಕೋಲ್ಡ್ ಅಂದರೆ -20 ಹೊಂಟೋಗ್ಬೋದು. ಈ ರೀತಿಯ ಒಂದು ಪ್ರಕೃತಿ ವಿಕೋಪ ಇದ್ದರೂ ಆ ದೇಶದ ಜನ ನರಕದ ಭೂಮಿಯನ್ನು ಸ್ವರ್ಗ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಇದೆ. ಈಗ ನಾವು ನಮ್ಮ ದೇಶನ ಹೇಗೆ ಸ್ವರ್ಗದ ಭೂಮಿನ ಅಟ್ಲೀಸ್ಟ್ ಸ್ವರ್ಗವಾಗಿ ಬದುಕಿ ಉಳಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದು ಈ ಮಹತ್ವದ ದಿನ ಹೇಳೋದು ತಪ್ಪಾಗಲಾರ್ದು. ರೇಡಿಯೋ ಕಿಸಾನ್ ಅಂದರೆ ರೈತರಿಗೋಸ್ಕರ ತನ್ನದೇ ಒಂದು ದಿನವನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿರೋದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಮೂಲತಃ ನಾನು ರೈತರ ಮಗ, ರೈತ ಮತ್ತು ರೈತ ವಿಜ್ಞಾನಿ. ಸೊ ನನಗೆ ಆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಈ ದಿನದ ಈ ಸಂದರ್ಭದಲ್ಲಿ ಅಗ್ರಿ ಸ್ಟಾರ್ಟಪ್ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಅವಕಾಶ ಕೊಟ್ಟಿರೋದು ನನಗೆ ಭಾಳ ಅತಿ ಹೆಚ್ಚು ಸಂತೋಷ ಉಂಟು ಮಾಡುತ್ತೆ ಮತ್ತು ಗೌರವದ ವಿಷಯ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ತಂತ್ರಜ್ಞಾನ ಕುರಿತು ಚರ್ಚೆ ಅಲ್ಲ. ಇವತ್ತು ನಾವೇನು ಮಾತಾಡ್ತೀವಿ, ಇವತ್ತು ಮುಂದೆ ಮಾತಾಡೋ ನನ್ನ ವಿಜ್ಞಾನಿ ಮಿತ್ರರಿರ್ಬೋದು, ಇದು ಕೃಷಿಯ ಭವಿಷ್ಯ, ರೈತರ ಬದುಕು, ದೇಶದ ಆಹಾರ ಭದ್ರತೆಯ ಒಂದು ಚರ್ಚೆ. ನಾವೇನೇನು ನಿಮ್ಗೆ ಹೇಳ್ತಾ ಇದ್ದೀವಿ ಇವತ್ತು ಮಾತಾಡಬೇಕು ಅಂತ ಇಲ್ಲಿದ್ದೀರಿ, ತಾವೆಲ್ಲ ಸೇರಿದ್ದೀರಾ. ಕೇವಲ ಒಂದು ಟೆಕ್ನಾಲಜಿ ಅಂತ ನಾನು ಹೇಳ್ತಾ ಇಲ್ಲ, ಇದು ಭಾಳಷ್ಟು ಇದೆ. ಇದರಲ್ಲಿ ಕೃಷಿಯ ಭವಿಷ್ಯ ಇದೆ, ರೈತರ ಬದುಕಿದೆ, ದೇಶದ ಆಹಾರ ಭದ್ರತೆ ಭಾಳ ಮುಖ್ಯ. ಅಂದರೆ ಫುಡ್ ಸೆಕ್ಯೂರಿಟಿ ಆಫ್ ದಿ ಕಂಟ್ರಿ ಭಾಳ ಮುಖ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಹೇಳೋದಾದರೆ ನಮ್ಮ ಭಾರತ ಕೃಷಿ ಕ್ಷೇತ್ರವು ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಅಡಿಪಾಯ ಆಗಿದೆ. ಗ್ರಾಮೀಣ ಬದುಕು, ಈ ಕೃಷಿಯಿಂದನೇ ಗ್ರಾಮೀಣ ಬದುಕು, ಆಹಾರ ಭದ್ರತೆ, ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸುವಂಥದ್ದು ಕೃಷಿಯನ್ನು ನಂಬಿದಂಥ ಕೈಗಾರಿಕೆಗಳು ಬೆಳವಣಿಗೆ. ಇವತ್ತು ಎಲ್ಲ ಕೈಗಾರಿಕೆಗಳಿಗೆ ಮೂಲ ವಸ್ತು ಎಲ್ಲಿಂದ ಬರುತ್ತೆ ಅಂದರೆ ಕೃಷಿನಿಂದ ಬರಬೇಕಾಗ್ತದೆ. ಪ್ರಸ್ತುತ ಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರವು 46% ಜನಸಂಖ್ಯೆಗೆ ನೇರ ಮತ್ತು ಪರೋಕ್ಷವಾಗಿ ಉದ್ಯೋಗ ಒದಗಿಸುತ್ತಿದ್ದು, ಒಟ್ಟು ದೇಶೀಯ ಉತ್ಪನ್ನಕ್ಕೆ 18% GDP ಕೊಡುಗೆಯನ್ನು ನೀಡುತ್ತಿದೆ. ಆದರೆ ಇಷ್ಟೆಲ್ಲ ಕೊಡ್ತಿದ್ರೂ ಭಾಳಷ್ಟು ತೊಂದರೆಗಳಿದೆ. ಒಂದು, ಜಾಗತಿಕ ಹವಾಮಾನದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ, ಪ್ರಕೃತಿ ಸಂಪನ್ಮೂಲಗಳು, ಕ್ಷೀಣತೆ, ಕೃಷಿ ವೆಚ್ಚದ ಏರಿಕೆ, ಬೆಳೆ ಅಪಾಯಗಳು, ಮಾರುಕಟ್ಟೆ ಅಸ್ಥಿರತೆ, ಇವೆಲ್ಲ ಕೃಷಿ ಕ್ಷೇತ್ರದ ದೀರ್ಘಕಾಲದ ಒಂದು ಸ್ಥಿರತೆಯನ್ನು ನಮಗೆ ಭಾಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಹೇಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ ಆಧಾರಿತ ತಂತ್ರಜ್ಞಾನಗಳು ಕೃಷಿಯನ್ನು ಪಾರಂಪರಿಕ ವಿಧಾನಗಳಿಂದ ವೈಜ್ಞಾನಿಕ ಡೇಟಾಗಳ ಆಧಾರಿತ ಭವಿಷ್ಯ ನಿರೀಕ್ಷಿತ ಕೃಷಿಯಲ್ಲಿ ಅಗತ್ಯತೆ ಹೇಗಿದೆ ಅನ್ನೋದನ್ನು ಭಾಳ ಮುಖ್ಯವಾಗಿ ನಾವು ಇದಕ್ಕೆ ಮೊದಲನೇದಾಗಿ ನಾವು ಪ್ರಸ್ತುತ ಸನ್ನಿವೇಶ ಹೇಗಿದೆ ಅನ್ನೋದಾದರೆ, ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆ, ಅದು ನಾವೆಲ್ಲರಿಗೂ ತಿಳಿದಿದೆ. ಅವರಿಗೆ ಬೇಕಾದ ಆಹಾರವನ್ನು ನಾವು ಹೇಗೆ ಒದಗಿಸ್ಬೋದು. ಭಾರತದಲ್ಲಿ ಆಹಾರದ ಕೊರತೆ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದೊಂದು ದೊಡ್ಡ ದುರಂತ.
ನಮ್ಮ ದೇಶಕ್ಕೆ ದೊಡ್ಡ ದುರಂತ ಆಗುತ್ತೆ. ಯಾವ ಕಾನೂನು ಚೌಟಗಳು ಏನೂ ನಾವು ತಡೆಯೋದಿಲ್ಲ. ಆಹಾರದ ಒಬ್ಬ ಮನುಷ್ಯ 2 ದಿವಸ ಬದುಕ್ಬೋದು, 3 ದಿವಸ ಬದುಕ್ಬೋದು, 4ನೇ ದಿವಸಕ್ಕೆ ಆಹಾರ ಬೇಕೇ ಬೇಕು. ಆಹಾರ ಭದ್ರತೆ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಹವಾಮಾನ ಬದಲಾವಣೆ ಇವತ್ತು ನೋಡ್ತಾ ಇದ್ದೀರಾ, ಒಂದು ಕಡೆ ಬರ ಬರುತ್ತೆ, ಇನ್ನೊಂದು ಕಡೆ ಪ್ರವಾಹ ಇರುತ್ತೆ, ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ಉಷ್ಣತೆ ಜಾಸ್ತಿ ಆಗುತ್ತೆ. ಬಟ್ ಏನೀಗ ಸಾಂಪ್ರದಾಯಿಕ ಕೃಷಿಯಲ್ಲಿ ಉತ್ಪಾದನೆ ಭಾಳ ಕಡಿಮೆ ಇರುತ್ತೆ. ಸಾಂಪ್ರದಾಯಿಕ ಕೃಷಿಯಲ್ಲಿ ಈ ಎಲ್ಲ ಸವಾಲುಗಳಿಗೆ ಉತ್ತರ ಏನಂದರೆ ಡೇಟಾ ಆಧಾರಿತ, ಡೇಟಾ ಅಂದರೆ ದತ್ತಾಂಶ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಡೇಟಾ ಆಧಾರಿತ ಮುಂಚಿತ ನಿರ್ಧಾರ, ಪ್ರೀ ಪ್ಲಾನಿಂಗ್, ಮೊದಲನೇ ತಿಳಿಸ್ಕೊಂಡಂಥ ವ್ಯವಸ್ಥೆ ಇದೆ. ಇದನ್ನು ಮಾಡೋದಕ್ಕೆ ಸಾಧ್ಯ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಮಾತ್ರ. ಮತ್ತು ನಮ್ಮದು ವಿಷನ್ ಏನಿದೆ ಅಥವಾ ದೃಷ್ಟಿಕೋನ, ಮುಂದೆ ಏನು ಭಾರತವನ್ನು ಒಂದು ಏನು ಅತ್ಯುತ್ತಮವಾದ ರಾಷ್ಟ್ರವನ್ನು ಮಾಡಬೇಕು ಅಂದರೆ ಅದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ನಾವು ಒಂದು ಲೀಡ್ ತೊಗೋಬೇಕಾಗುತ್ತೆ ಈ ರಾಷ್ಟ್ರವನ್ನಾಗಿ ಮಾಡುವಂಥದ್ದು. ಎರಡನೇದು ರೈತರ ಜೀವನೋಪಾಯವನ್ನು ಬಲಪಡಿಸುವಂಥದ್ದು, ಸಮಾನ ಮತ್ತು ನ್ಯಾಯಸಮ್ಮತ ಡಿಜಿಟಲ್ ಆರ್ಥಿಕತೆಯನ್ನು ನಿರ್ಮಿಸುವಂಥದ್ದು. ಇವೆಲ್ಲವೂ ವಿಕಸಿತ ಭಾರತ 2047 ದೃಷ್ಟಿಕೋನದ ಮೂಲ ಉದ್ದೇಶಗಳಾಗ್ತವೆ. ವ್ಯವಸ್ಥೆಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇಷ್ಟು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಈ ಒಂದು ತಂತ್ರಜ್ಞಾನ ನಾವೆಲ್ಲ ಅಂದ್ಕೊಂಡಿದ್ದೀವಿ ರೈತರನ್ನು ಬದಲಾಯಿಸುವ ತಂತ್ರಜ್ಞಾನವಲ್ಲ. ಭಾಳ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕಾದಂಥ ವಿಚಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ರೈತರನ್ನು ಬದಲಾಯಿಸುವ ತಂತ್ರಜ್ಞಾನ ಅಲ್ಲ, ರೈತರ ನಿರ್ಧಾರ ಶಕ್ತಿಯನ್ನು ಬಲಪಡಿಸುವ ತಂತ್ರಜ್ಞಾನ. ಅವರ ಒಂದು ಡಿಸಿಷನ್ ಏನಿದೆ ಅದಕ್ಕೆ ಇದು ಸ್ಟ್ರೆಂತ್ ಆಗ್ತದೆ. ಅವ್ರನ್ನೇ ನಾವು ಬದಲಾಯಿಸ್ತೀವಿ ಅಂತಲ್ಲ, ಈ ಜ್ಞಾನದಿಂದ ಅವರ ನಿರ್ಧಾರ ಏನು ಡಿಸಿಷನ್ ತಗೋಬೇಕು, ಯಾವ ಬೆಳೆ ಹಾಕಬೇಕು, ಮತ್ತು ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಇದೆ, ಇದನ್ನು ತಿಳಿಸುವಂಥದ್ದು ಭಾಳ ಮುಖ್ಯವಾಗಿದೆ. ಇದೆಲ್ಲವನ್ನು ಮಾಡೋದಕ್ಕೆ ಒಂದು ಅನುಭವ ಆಧಾರಿತವಾದ ನಿರ್ಧಾರಗಳಿಂದ ಒಂದು ಏನು ನಮ್ಮ ಓನ್ ಎಕ್ಸ್ಪೀರಿಯನ್ಸಿಂದ ನಾವೇನೊಂದು ಇರೋದು ತಗೋತಾ ಇರ್ತೀವಿ. ಮಣ್ಣು ನೋಡಿದ ತಕ್ಷಣ ಏನಪ್ಪ ಈಗ ಹಾಕ್ಬೋದಾ, ಬೆಳೆ ಹಾಕ್ಬೋದು, ಏನು ಅದಕ್ಕೇನು ಬೇಕು, ಗೊಬ್ಬರ ಯಾವ್ದು ಬೇಕು ಅನ್ನೋದು ಬಗ್ಗೆ ಇರೋದು. ಆದರೆ ವೈಜ್ಞಾನಿಕ ಡೇಟಾ ಆಧಾರಿತ ನಿರ್ಧಾರಗಳಿಗೆ ಸೊ ಈಗ ನಾವೇನು ಮಾಡ್ತಾಯಿದ್ದೀವಿ ಅನುಭವದ ಮೇಲೆ ನಡೀತಿರುವಂಥ ಕೃಷಿಯನ್ನು ವೈಜ್ಞಾನಿಕ ಮತ್ತು ಡೇಟಾ ಆಧಾರಿತ ನಿರ್ಧಾರಗಳಿಂದ. ಈಗ ನಮ್ಮ ಮಣ್ಣಿನಲ್ಲಿ ಎಷ್ಟು ಸಾವಯವಾಂಶ ಇದೆ, ಎಷ್ಟು ಸಾರಜನಕ ಇದೆ, ರಂಜಕ ಇದೆ, ಇದೆಲ್ಲ ವೈಜ್ಞಾನಿಕವಾದ ಡೇಟಾ ಆಧಾರಿತ ನಿರ್ಧಾರಗಳಿಂದ ನಾವು ಮುಂದೆ ಹೋಗಬೇಕಾಗುತ್ತೆ. ಹಾಗಾಗಿ ಪ್ರತಿಕ್ರಿಯಾತ್ಮಕ ದೃಷ್ಟಿಯಿಂದ ಮುಂಚಿತ ನಿರೀಕ್ಷಿತ ಕೃಷಿ ನಾವು ಆದಮೇಲೆ ಯೋಚನೆ ಮಾಡ್ತೀವಿ. ರೋಗ ಬಂದಮೇಲೆ ಅಷ್ಟೊತ್ತಿಗಾಲೇ ಬೆಳೆ ಕಳ್ಕೊಂಡಿರ್ತೀವಿ ನಾವು. ಅದಕ್ಕೆ ಮೊದಲೇ ಏನು ಮಾಡ್ಬೋದು, ಈಗ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಬೂದು ರೋಗ ನೀವೆಲ್ಲ ನೋಡಿದ್ದೀರ, ಬೂದು ರೋಗ ಅಥವಾ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ. ಅದು ನಮ್ಗೆ ಗೊತ್ತಾಗ್ತದೆ. ಈ ಹವಾಮಾನ ಬದಲಾವಣೆ ತಕ್ಷಣ ರಿಲೇಟಿವ್ ಹ್ಯುಮಿಡಿಟಿ, ಟೆಂಪ್ರೇಚರು, ಮಳೆ ಇದನ್ನು ನೋಡಿದಾಗಲೇ ನಮ್ಗೆ ಅನಿಸುತ್ತಿರ್ತೇವೆ ಇನ್ನೇನೋ ಸ್ವಲ್ಪ ದಿವಸದಲ್ಲಿ ಬರುತ್ತೆ ರೋಗ ಅಂತ. ಆದರೆ ನಾವು ಈ ಒಂದು ನಿರ್ಧಾರ ಮುಂಚೆನೇ ಗೊತ್ತಾದ್ರೆ ಏನು ಮಾಡ್ತೀವಿ, ಅದಕ್ಕೆ ಏನು ಬೇಕು ತಡೆಯೋದಕ್ಕೆ ಅವಕಾಶ ಆಗ್ತದೆ. ಇದು ಬದಲಾವಣೆ. ಮೂರನೇದು ಅತಿಯಾದ ಇನ್ಪುಟ್. ನಾವು ಬೇಕಾಗಂತ ಎಷ್ಟು ಬೇಕಾದಕ್ಕೆ ಅಷ್ಟನ್ನು ಹಾಕಲ್ಲ. ಸಾವಯವ ಗೊಬ್ಬರ ಇರ್ಬೋದು, ಮತ್ತು ರಾಸಾಯನಿಕ ವಸ್ತು ಇರ್ಬೋದು, ಅಥವಾ ಕೀಟನಾಶಕಗಳಿರ್ಬೋದು, ಇವೆಲ್ಲವನ್ನು ನಾವು ಎಷ್ಟು ಬೇಕು ಅಷ್ಟು ಹಾಕ್ಬೋದು. ನೀರು ಎಷ್ಟು ಬೇಕು ಅಷ್ಟು ಕೊಡುವಂಥದ್ದು. ಈಗ ನಿಖರ ಮತ್ತು ಸ್ಥಿರ ಕೃಷಿಗೆ ಸೊ ನಾವೇನೋ ಒಂದು ಅಪ್ರಾಕ್ಸಿಮೇಟಾಗಿ ಹಾಕ್ತಿದ್ವಲ್ಲ, ಅದ್ರ ಬದಲು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಅಂತ ಕೊಡುವಂಥದ್ದು. ಈಗ ನಾವು ಹೆಚ್ಚು ಸಾರಜನಕ ಹಾಕ್ತಾಯಿದ್ದೀವಿ, ಯೂರಿಯಾ ಹಾಕ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ. ಆ ಯೂರಿಯಾ ಏನಾಗುತ್ತೆ, ನೀರಿನಲ್ಲಿ ಕರಗುತ್ತೆ, ಹೋಗುತ್ತೆ. ಇವತ್ತೇನಾಗಿದೆ, ಈ ಒಂದು ಮೈಸೂರು ಪ್ರಾಂತ್ಯದಲ್ಲಿ ನೀವು ಹಾಕಿದಂಥ ಯೂರಿಯಾ ತಮಿಳುನಾಡಿನ ತಂಜಾವೂರು ಬೆಲ್ಟ್ನಲ್ಲಿ ಯಾವುದೇ ಸಾರ್ವಜನಿಕ ಗೊಬ್ಬರ ಹಾಕ್ತೆ ಭತ್ತ ಬೆಳೀತಾರೆ ಅವರು. ಯಾಕೆಂದರೆ ಇಲ್ಲಿಂದ ಕೊಚ್ಕೊಂಡು ಹೋಗಿರುತ್ತೆ ಅದು ನೀರಿನಲ್ಲಿ. ಆ ದೃಷ್ಟಿನಲ್ಲಿ ಅದಕ್ಕೆ ಎಷ್ಟು ಬೇಕು ಬೆಳೆಗೆ ಅಷ್ಟನ್ನು ಮಾತ್ರ ಹಾಕೋದ್ರಿಂದ ಭಾಳ ಒಂದು ಸುಸ್ಥಿರತೆಯನ್ನು ಕಾಪಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನಾರು ಅನುಕೂಲ ಆಗಿದೆಯಾ, ಆಗ್ತಾ ಇದೆಯಾ ಅನ್ನೋದು ಮುಖ್ಯ. ಫೀಲ್ಡ್ ಲೆವೆಲಲ್ಲಿ ಏನಾಗಿದೆ, ಈಗ ನಮ್ಮಲ್ಲಿ ಆಲ್ರೆಡಿ ಈಗ ಸಂಶೋಧನೆ ಆಗಿದೆ. ಹೀಗಾಗಿ ಒಂದು ಸ್ಪಷ್ಟವಾಗಿ ಹೇಳೋದಾದರೆ ನಮಗೆ ಒಂದು ರೈತರಿಗಾಗಂತ ಕೊಡುವಂಥ ಮಾಹಿತಿ ಏನಂದರೆ ಯಾವುದು ಬಿತ್ತನೆ ಮಾಡಬೇಕಾಗುತ್ತೆ, ಬೆಳೆಗಳಿಗೆ ಎಷ್ಟು ನೀರು ಬೇಕು, ಮತ್ತು ಯಾವ ರೀತಿ ಕೀಟನಾಶಕಗಳು ಆಗ್ಬೋದು, ಅದರ ಎಚ್ಚರಿಕೆ ಏನು ತೊಗೋಬೇಕು. ಈಗ ಬೆಲೆ ಏನಿದೆ, ನೀವು ಬೆಳೆದಂಥ ಬೆಳೆಗೆ ಇವತ್ತೇನಿದೆ ಬೆಲೆ, ಇವತ್ತು ಭತ್ತಕ್ಕೆ ಏನಿದೆ ಬೆಲೆ, ಮತ್ತು ಇನ್ನು ಮುಂದಿನ ದಿನದಲ್ಲಿ ಏನು ಬೆಲೆ ಆಗಬಹುದು, ಈ ಎಲ್ಲ ಮಾಹಿತಿಯನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಪಡೆಯಬಹುದಾಗುತ್ತೆ. ಮತ್ತು ಈಗ ಆಲ್ರೆಡಿ ಫೀಲ್ಡ್ನಲ್ಲಿ ಏನೋ ಕ್ಷೇತ್ರ ಪ್ರಯೋಗಗಳಾಗಿದೆ. ಈ ಕ್ಷೇತ್ರ ಪ್ರಯೋಗಗಳಿಂದ ಇಡೀ ನಾನು ಹೇಳ್ತಿರೋದು ಇಡೀ ರಾಷ್ಟ್ರದಲ್ಲಿ ನಡೆದಂಥ ಕ್ಷೇತ್ರ ಪ್ರಯೋಗದಲ್ಲಿ ಇಳುವರಿ 20-40% ಹೆಚ್ಚುವರಿ ಇಳುವರಿ ಆಗಿದೆ. ಮತ್ತು ನೀರಿನ ಬಳಕೆ 30-50% ನೀರು ಉಳಿತಾಯ ಆಗ್ತಾ ಇದೆ. ಸೊ ಕೀಟದ ಒಂದು ಬಾಧೆಯನ್ನು ಮುಂಚಿತವಾಗಿ ಪತ್ತೆ ಹಚ್ಚಿ ಔಷಧಿಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದು, ಕೊಯ್ಲು ಮಾಡುವಂಥ ಸಮಯದಲ್ಲಿ ಮತ್ತು ನಂತರದಲ್ಲಿ ಆಗುವಂಥ ನಷ್ಟವನ್ನು ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಸೊ ಇದೆಲ್ಲ ಆಲ್ರೆಡಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಅಲ್ಲೇ ಫೀಲ್ಡ್ ಲೆವೆಲಲ್ಲಿ ಸ್ಟಡಿ ಆಗಿದೆ. ಕೆಲವರು ಅನುಸರಿಸುವಂಥ ರೈತರುಗಳಿಂದ ಇದು ಪಡೆದಂಥ ಮಾಹಿತಿ ಆಗುತ್ತೆ. ಹಾಗಾದರೆ ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಏನು ಸವಾಲಿದೆ, ವಾಟ್ ಈಸ್ ದ ಕರೆಂಟ್ ಚಾಲೆಂಜಸ್ ಇನ್ ಅಗ್ರಿಕಲ್ಚರ್, ಏನು ತೊಂದರೆ ಇದೆ ಇರೋದ್ರಲ್ಲಿ ಅಂತ. ಮೊದಲನೇದಾಗಿ ಹವಾಮಾನ ಬದಲಾವಣೆ ಮತ್ತು ಅಪಾಯಗಳು.
ಭಾಳಷ್ಟು ಬದಲಾವಣೆ ಆಗಿದೆ ಹವಾಮಾನ. ಉದಾಹರಣೆಗೆ ನಾನು MSc ಮಾಡ್ತಾ ಇರ್ಬೇಕಾದ್ರೆ 1986 ನಾವು ಡೇಟಾ ಕಲೆಕ್ಟ್ ಮಾಡಿದೆ. ಸುಮಾರು 1970ರಿಂದ 1990 20 ವರ್ಷದ ಡೇಟಾ ಕಲೆಕ್ಟ್ ಮಾಡಿದಾಗ ನನ್ನ ಒಂದು ಸಂಶೋಧನೆಗೆ ಈ ಮಳೆಗಾಲ ಏನಿದೆ ಮೊದಲು ಮೇ ಮತ್ತು ಜೂನಲ್ಲಿ ಬರ್ತಾ ಇತ್ತು. ಅದು ಅತಿ ಹೆಚ್ಚು ಮಳೆ ಮತ್ತು ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿತ್ತು, ಮೇ ಜೂನ್ ಜುಲೈ ಆಗಸ್ಟಲ್ಲಿ ಮಳೆ. ಆದರೆ ನನ್ನ ಸಂಶೋಧನೆಯಲ್ಲಿ ಕಂಡುಹಿಡಿದಂಥದ್ದು ಏನಂದರೆ ಆ ಮಳೆ ಹೆಚ್ಚು ಆಗ್ತಾ ಇದ್ದದ್ದು ಜೂನ್ ಜುಲೈಗಿಂತನೂ ಹೆಚ್ಚು ಮಳೆ ಪ್ರಮಾಣ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗ್ತಾಯಿತ್ತು. ಸೊ ಹಾಗಾಗಿ ಬೆಳೆ ಪದ್ಧತಿಗಳಲ್ಲಿ ಮತ್ತು ಬೆಳೆಯ ಒಂದು ಮಾರ್ಪಾಡನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನು ಹೇಳೋದು, ಇದು ನಾವು ಅವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿ ಮಾಡುವಂಥದ್ದು. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ, ಈ ಒಂದು ಡೇಟಾದಿಂದ ಅಥವಾ ದತ್ತಾಂಶ ಅಂತ ಕರಿತೀವಿ, ಡೇಟಾ ಅಂದರೆ ಕನ್ನಡದಲ್ಲಿ ದತ್ತಾಂಶ ಅಂತ ಕರಿತೀವಿ. ಈ ದತ್ತಾಂಶದ ಒಂದು ಮಾಹಿತಿಯನ್ನು 15-20 ವರ್ಷದವರೆಗೆ ಏನಿತ್ತು ಹಿಂದೆ, ಮುಂದೆ ಏನಾಗ್ಬೋದು, ಅದ್ರ ಮೇಲೆ ಒಂದು ಪ್ರಿಡಿಕ್ಷನ್ ಅಂತ ಕರಿತೀವಿ ನಾವು. ಅದನ್ನು ಮಾಡೋದಕ್ಕೆ ಇದು ಭಾಳಷ್ಟು ಸಹಾಯ ಆಗ್ತದೆ. ಮತ್ತು ಸಮಯದಲ್ಲಿ ಸರಿಯಾಗಿ ಮಳೆ ಬರಲ್ಲ ಅಥವಾ ಬರ ಪರಿಹಾರ, ಉಷ್ಣ ಅಲೆಗಳು, ಬೆಳೆ ಹಾನಿ, ಉತ್ಪಾದನೆಯಲ್ಲಿ ಅನಿಶ್ಚಿತತೆ ಮತ್ತು ರೈತರ ಆದಾಯದಲ್ಲಿ ಅಸ್ಥಿರತೆ, ಇನ್ಸ್ಟೆಬಿಲಿಟಿ ಇನ್ ದ ಇನ್ಕಮ್ ಆಫ್ ದಿ ಫಾರ್ಮರ್ಸ್. ಯಾಕಾಗಿದೆ ಅಂದರೆ ಇದು ಒಂದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರಗಳು. ಎರಡನೇ ವಿಚಾರ ಬಂದರೆ ಮಣ್ಣಿನ ಆರೋಗ್ಯದ ಕ್ಷೀಣತೆ. ಈಗಾಗಲೇ ನಾನು ಮೊನ್ನೆ ನಮ್ಮ ಮೈಸೂರು ಪ್ರಾಂತ್ಯದ ಮಣ್ಣಿನ ಒಂದು ಫಲವತ್ತತೆ ಬಗ್ಗೆ ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡೋದು ಹೇಳ್ತಾ ಇದ್ರು. ಸರ್, ಈಗಾಗಲೇ 15% ಮಣ್ಣು ಚೋಳು ಭೂಮಿ ಆಗೋದು ಹತ್ರ ನಡೀತಾ ಇದೆ. ಅಂದರೆ ಮೂವ್ ಟುವರ್ಡ್ಸ್ ದಟ್. ನಾವು ಸರಿಯಾಗಿ ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಈ ಹೆಚ್ಚು ನೀರಾವರಿಯಿಂದ ಸರಿಯಾದ ನೀರಾವರಿ ಪದ್ಧತಿ ಇಲ್ಲದೆ ಇದು ಚೋಳು ಭೂಮಿ ಆಗ್ತಾ ಇದೆ. ಇದನ್ನು ನಾವು ತಡೆಗಟ್ಟಬೇಕಾಗ್ತದೆ. ಮತ್ತು 30% ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ. ಅದಕ್ಕೆ ನಾವೆಲ್ಲರೂ ಒಪ್ತೀರಿ. ಇವತ್ತು ಆ್ಯಕ್ಚುಲಿ ನಾವೆಲ್ಲ ಸಾವಯವ ಕೃಷಿಗೆ ಹೋಗ್ಬೇಕಾದ್ರೆ ಅದು ಒಂದು ಕಾರಣ. ಸಾವಯವ ಇಂಗಾಲದ ಅಂಶ ಕಡಿಮೆ ಆಗ್ತಾ ಇದೆ, ಅದನ್ನು ಹೆಚ್ಚಿಸಬೇಕು ಅನ್ನೋದು ಅಂತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಏಕ ಬೆಳೆ ಪದ್ಧತಿಗಳು, ಅತಿಯಾದ ರಸಗೊಬ್ಬರ ಮತ್ತು ರಾಸಾಯನಿಕಗಳ ಬಳಕೆ, ಮಣ್ಣಿನಲ್ಲಿ ಸಸ್ಯ ಜೈವಿಕ ಪದಾರ್ಥಗಳ ಕಡಿತ ಅಂದರೆ ಇಂಗಾಲದ ಅಂಶ ಕಡಿಮೆ ಆಗಿದೆ. ಈ ಎಲ್ಲ ದೃಷ್ಟಿಯಿಂದ ಮಣ್ಣಿನ ಆರೋಗ್ಯ ಕ್ಷೀಣತೆ ಆಗ್ತದೆ. ಇದನ್ನು ನಾವು ಹೇಗೆ ಮಾಡುವಂಥದ್ದು. ಮೂರನೇದು ನೀರಿನ ಸಂಕಷ್ಟ. ಕೃಷಿ ನೀರಾವರಿ ಮೇಲೆ ಈಗಾಗಲೇ ನೋಡ್ತಿದ್ರೆ ನೀರಿನ ಒತ್ತಡ ಜಾಸ್ತಿ ಆಗ್ತಾ ಇದೆ ಮತ್ತು ಭೂಗರ್ಭ ಜಲ ಮಟ್ಟದ ಕುಸಿತ ಆಗ್ತದೆ, ಅಂಡರ್ ವಾಟರ್ ಕಡಿಮೆ ಆಗ್ತಾ ಇದೆ. ಅಸಮರ್ಪಕ ನೀರಾವರಿ ಯೋಜನೆಗಳು ಅಂದರೆ ದೊಡ್ಡ ಅಣೆಕಟ್ಟು ಕಟ್ಟುವ ಬದಲು ಸಣ್ಣ ಸಣ್ಣ ಅಚ್ಚುಕಟ್ಟುಗಳನ್ನ ಬೆಳೆಯೋದ್ರಿಂದ ಭಾಳ ಹೆಚ್ಚು ಸಮರ್ಪಕವಾಗಿ ನೀರಿನ ಯೋಜನೆಗಳನ್ನ ನಡೆಸುವಂಥದ್ದು. ಮತ್ತು ನೀರಿನ ದುರ್ಬಳಕೆ, ಹೆಚ್ಚಿನ ನೀರನ್ನು ಉಪಯೋಗಿಸುವಂಥದ್ದು. 4ನೇದು ಕೀಟ ಮತ್ತು ರೋಗ ಸಮಸ್ಯೆಗಳು. ವರ್ಷಕ್ಕೆ ಸುಮಾರು $36 ಬಿಲಿಯನ್ ಮೌಲ್ಯದ ಬೆಳೆ ನಷ್ಟ ಆಗ್ತದೆ ನಮಗೆ ಈ ಒಂದು ಕೀಟ ಮತ್ತು ರೋಗಗಳ ಸಮಸ್ಯೆಗಳಿಂದ. ಈ ಬಗ್ಗೆ ಹೆಚ್ಚು ಹೊಸ ಆಕ್ರಮಣಕಾರಿ ಕೀಟಗಳು ಮತ್ತು ಉದಯವಾದಂಥದ್ದು, ತಡವಾಗಿ ಪತ್ತೆಯಾಗುವವರು, ಇದು ಭಾಳ ನಾನು ಹೇಳ್ತಿರೋದು ಭಾಳ ಮುಖ್ಯ. ಕಳೆದ ಸಾಲಿನಲ್ಲಿ ಹಾಸನ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಕೆಲವು ಕಡೆ ಮುಸ್ಕಿನ ಜೋಳ ಬೆಳೆದಿದ್ರು. ಮುಸ್ಕಿನ ಜೋಳ ಹಾಕಿದ್ರು ರೈತರು. ಕೆಲವು ಇನ್ನೇನೋ ತೆನೆ ಕಟ್ಟಬೇಕು ಅಂಥದ್ದಲ್ಲಿ ಈ ಮಳೆ ಬಂತು. ಮಳೆಯಿಂದಾಗಿ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಆಯಿತು, ಈ ವಾತಾವರಣದ ಬದಲಾವಣೆ ಆಯಿತು. ಇಡೀ ಬೆಳೆ ರೋಗಕ್ಕೆ ತುತ್ತಾಯಿತು, ಬೂದುರೋಗಕ್ಕೆ ತುತ್ತಾಗಿ ಇಡೀ ಬೆಳೆ ನಷ್ಟ ಆಯಿತು. ಸೊ ಇದಕ್ಕೆ ಮೂಲ ಕಾರಣ ತಳಿಗಳಲ್ಲಿ ಇಲ್ಲದೇ ಇರುವಂಥ ನಿರೋಧಕ ಶಕ್ತಿ, ಇವೆಲ್ಲ ಖಾಸಗಿ ಕಂಪ್ನಿಗಳು ಮಾರಾಟ ಮಾಡೋದಂಥದ್ದು. ಎರಡನೇದು, ಆ ಸಮಸ್ಯೆನ ನಾವು ಮೊದಲೇ ಪ್ರಿಡಿಕ್ಟ್ ಮಾಡಿದರೆ ಇನ್ನೂ ಎಚ್ಚರಿಕೆ ತೊಗೋಬೋದಾಗಿತ್ತು. ಇಡೀ ರೈತ ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿದ್ದಾನೆ, ಗೊಬ್ಬರ ಹಾಕಿದ್ದಾನೆ, ಎಲ್ಲ ಮಾಡಿದ್ದಾನೆ, ಕೊನೆಯ ಹಂತದಲ್ಲಿ ಅವನು ಬೆಳೆಯನ್ನು ಕಳ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಇದನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯತೆ ಆಗ್ತದೆ. ತಡವಾಗಿ ಕೀಟನಾಶಕಗಳ ವೆಚ್ಚ ಜಾಸ್ತಿ ಆಗ್ತದೆ. ಅದು ಪ್ರಿವೆನ್ಷನ್ ಅಂದರೆ ಏನು ಮಾಡ್ಬೋದು ಅಂತ. ಸೊ 5ನೇದು ಭಾಳ ಮುಖ್ಯವಾಗಿ ಈಗ ರೈತರು ಹಳ್ಳಿಗಳಲ್ಲಿರೋಂಥದ್ದು ಕಾರ್ಮಿಕರ ಕೊರತೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಗ್ರಾಮೀಣದಿಂದ ಎಲ್ಲರೂ ರೈತ ಯುವಕರು, ನಾನು ಹೇಳ್ತಾ ಇದ್ರು, ಯುವಕರು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೊರಟುಬಿಟ್ಟಿದ್ದಾರೆ. ಇನ್ನೊಂದು ಸಮಸ್ಯೆ ಅಂದರೆ ಸಾಮಾಜಿಕವಾದ ಸಮಸ್ಯೆ, ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಳ್ಳಿಗಳಲ್ಲೇ ಇರುವಂಥ ಯುವಕರಿಗೆ ಯಾರಿಗೂ ಮದುವೆನೇ ಆಗ್ತಾಯಿಲ್ಲ. ಸೊ ಮುಂದೆ ಹಳ್ಳಿಯ ಜನಸಂಖ್ಯೆ ಏನಾಗ್ಬೋದು ನನಗಾದ್ರೂ ಅನಿಸುತ್ತೆ ಭಾಳ ಕ್ಷಣ್ಯವಾಗ್ತದೆ. ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಈಗಿನೆಲ್ಲರೂ. ಸೊ ನೀವು ಯಾರ ಹೆಣ್ಮಕ್ಳು ಕೇಳಿ, ಅವ್ರ ಮನೆಗೆ ಹಳ್ಳಿಲಿ ಹುಟ್ಟಿದ್ದಾರೆ, ಹಳ್ಳಿನಲ್ಲೇ ಬೆಳೆದಿರ್ತಾರೆ. ಆದರೆ ನಮ್ಮ ಮಗಳನ್ನ ನಾವು ಬೆಂಗಳೂರು ಪಟ್ಟಣದಲ್ಲಿರೋರು ಕೊಡಬೇಕೇವಿನ ಅಂತಾರೆ, ಆ ಕಂಫರ್ಟಬಿಲಿಟಿ ನೋಡ್ತಾರೆ ವಿನ ಯಾರು ಹಳ್ಳಿಗೆ ಕೊಡ್ತೀವಿ ಅಂತ ಅನ್ನಲ್ಲ. ಸರ್ವೆ ಮಾಡಿದ್ದೀನಿ ನಾನು ಎಲ್ಲ ಹಳ್ಳಿಗಳಲ್ಲಿ ತಿಳಿದಂಥ ಮಾಹಿತಿ ಪ್ರಕಾರ ಒಂದೊಂದು ಹಳ್ಳಿನಲ್ಲಿ 20ರಿಂದ 40 ಜನ ಯುವಕರು ಮದುವೆ ಆಗಿ ಮದುವೆ ವಯಸ್ಸನ್ನು ಮೀರ್ತಾ ಇದ್ದಾರೆ. ಹಾಗೆ ಮುಂದೆ ಜನಸಂಖ್ಯೆ ಏನಾಗುತ್ತೆ ಅನ್ನೋದು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕಾಗಿತ್ತು. ಬರೆಯೋರು ನೀವು ಹೇಳಬೇಕು, ನಿಮ್ಮ ಕುಟುಂಬದಲ್ಲಿ ಉಡೋ ಹೆಣ್ಮಕ್ಳನ್ನ ಹಳ್ಳಿಯವ್ರು ಕೊಡ್ತೀನಿ ಅಂತ ದೃಢ ನಿರ್ಧಾರ ಮಾಡಬೇಕು. ಹೆಣ್ಮಕ್ಳು ಹೇಳಬೇಕು, ನೀವು ಹೇಳ್ಬೇಕಾದ ದೊಡ್ಡವ್ರ ಮಾತು ತೀರ್ಮಾನ ಮಾಡಬೇಕಾದ.
ಸೊ ಆ ನಿರ್ಧಾರ ಮಾಡಿದಾಗ ಮಾತ್ರ ಸಾಧ್ಯತೆ ಆಗ್ತದೆ, ಇಲ್ಲಾಂದರೆ ಭಾಳ ಕಷ್ಟ ಇದೆ. ಮುಂದೆ ನನಗನ್ನಿಸ್ತದೆ 20 ವರ್ಷಕ್ಕೆ ಹಳ್ಳಿನಲ್ಲಿ ಕೇವಲ 10% ಇರಲ್ಲ ಜನ. ಇವತ್ತೇನಿದೆ ಜನಸಂಖ್ಯೆನೇ 10% ಇರಲ್ಲ, ಆ ನಿಟ್ಟಿನಲ್ಲಿ ಹೋಗ್ತದೆ. ಇದೊಂದು ಪ್ರಮುಖವಾದಂಥ ಸಮಸ್ಯೆ. ಅದಕ್ಕೆ ಕಾರಣ ಇಷ್ಟೇ, ವ್ಯವಸಾಯ ಅವ್ರಿಗೆ ಆದಾಯ ಅನಿಸಿಲ್ಲ. ವ್ಯವಸಾಯನ ನಾವು ಹೇಗೆ ಆದಾಯಕವನ್ನು ಮಾಡಬೇಕು ಅನ್ನೋದು ಒಂದು ಕಷ್ಟ. ಬಟ್ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿದೆ. ನಾನು ಅದೇ ಹೇಳೋದು, ಈಗ ನಮ್ಮ ಊರಿನಲ್ಲಿ ಇವತ್ತು ಹೇಳಿದೆ ಅವ್ರಿಗೆ, ಮಕ್ಕಳು ಸುಮ್ಮನೆ ಕುಂತ್ಕೊಳ್ಳೋದು ಬೇಡ, ನೀವೇನು ಬೆಳೀತೀರ ಹಳ್ಳಿನಲ್ಲಿ ನೇರವಾಗಿ ನೀವೇ ಮಾರುಕಟ್ಟೆ ಮಾಡಿ, ಪಟ್ಟಣಕ್ಕೆ ಮಾರಾಟ ಮಾಡಿ. ಅದಕ್ಕೆ ಬೇಕಾದಂಥ ಸೌಲಭ್ಯಗಳೇನು ಬೇಕು, ಹೇಗೆ ಮಾಡೋಣ ಅಂತೇಳಿ ಚಿಂತನೆ ಮಾಡ್ತಾ ಇದ್ವಿ, ಹೇಳ್ತಾ ಇದ್ದೀನಿ ಅವ್ರಿಗೆ. ಆ್ಯಕ್ಚುಲಿ ಆದರೆ ಅವ್ರಿಗೂ ಬರಬೇಕಷ್ಟೇ, ಅದು ಏನಾಗುತ್ತೆ ಸ್ವಂತ ಬರಬೇಕು. ಯಾಕಂದರೆ ನನಗನ್ಸೋದು ಇಷ್ಟೇ, ಅವರ ಆರ್ಥಿಕ ಸುಧಾರಿಸ್ಬಿಟ್ರೆ ಅವಾಗ ಹೆಣ್ಮಕ್ಳು ಕೊಡೋಕ್ಕೆ ಸಾಧ್ಯತೆ ಇರ್ತದೆ. ಅವನು ಸ್ಕೂಟ್ರಲ್ಲಿ ಓಡಾಡೋ ಬದಲು ಒಂದು ಕಾರ್ ತಗೊಂಡು ಓಡಾಡ್ತಾ ಇದ್ದಾನೆ, ಮತ್ತು ವಾರ್ಷಿಕವಾಗಿ ಅದೇ ಒಂದು 2 ಲಕ್ಷ ಇದೆ ಅಂದ ತಕ್ಷಣ ಅವ್ರ ಮನಸ್ಸಿನಲ್ಲೂ ಬದಲಾವಣೆ ಆಗುತ್ತೆ. ಪಟ್ಟಣ ಬೇಡಪ್ಪ, ಹಳ್ಳಿನಲ್ಲೂ ಇರಲಿ ನನ್ನ ಮಗಳು. ಯಾಕೆ ಎಲ್ಲ ಹೆಣ್ಮಕ್ಳು ನೋಡುವಂಥದ್ದು ಮಕ್ಕಳ ಭವಿಷ್ಯನ ನೋಡ್ತಾರೆ. ಸೊ ಇದು ಒಂದು ನಿಟ್ಟಿನಲ್ಲಿ ನಡಿಬೇಕು ಅಂತ ನಾನು ಅನಿಸ್ತಿದೆ. ಆ ನಿಟ್ಟಿನಲ್ಲಿ ನಮ್ಮೂರಿನಲ್ಲಿ ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡೋಣ ಏನು ಮಾಡೋದು ಅಂತೇಳಿ ನಿನ್ನೆ ಕರೆದು ಎಲ್ಲರಿಗೂ ಹೇಳಿದ್ದೀನಿ, ಸುಮ್ಮನೆ ಕುಂತ್ಕೊಂಡು ಕಾಲ ಕಳಿಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಆದಷ್ಟು ಏನಾದ್ರು ದುಡಿಯೋದಕ್ಕೆ ಏನು ಬೇಕು ಅನ್ನೋದನ್ನು ಮಾಡಿ, ದುಡಿಯೋದ್ರ ದೃಷ್ಟಿನಲ್ಲಿ. ಮತ್ತು 2 ಅತಿ ಮುಖ್ಯವಾದ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ. ಇದು ನನ್ನ ವೈಯಕ್ತಿಕ ಅನುಭವ. ನಾನು ಬೆಂಗಳೂರಿನಲ್ಲಿದ್ದಾಗ ಇಂದಿರಾನಗರದಲ್ಲಿ ಒಂದು ಸರಿ ಬೆಲ್ಲದ ರೇಟ್ ಕೇಳಿದೆ. ಅವನು 80 ರೂಪಾಯಿ ಅಂದ. 80 ರೂಪಾಯಿ ಒಂದು kg ಬೆಲ್ಲ ಅಂತ. ನಾವು ಅವತ್ತು ಯುಗಾದಿ ಹಬ್ಬ. ಅದೇ ನಮ್ಮ ಊರಿನಲ್ಲಿ ನಮ್ಮ ರೈತರು ಮಾರೋದು 20 ರೂಪಾಯಿಗೆ, ಬೆಂಗಳೂರಿನಲ್ಲಿ 80 ರೂಪಾಯಿ. ಸೊ ಇಷ್ಟು ಅಗಾಂತರವಾದ ಡಿಫ್ರೆನ್ಸ್. ಅಂದರೆ ನಾನು 40 ರೂಪಾಯಿ 50 ರೂಪಾಯಿಗೆಲ್ಲ ಮಾರಾಟ ಮಾಡುವಂಥದ್ದು ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ಮಾರುಕಟ್ಟೆ ಅದು ಭಾಳ ಇದೆ. ನಾನು ಹೇಳೋದು, ರೈತನಾಗಿ ಬರೀ ಬೆಳೆ ಬೆಳೆಯೋದಾಗಬಾರ್ದು, ಅವನು ವ್ಯಾಪಾರಸ್ಥ ಆಗಬೇಕು, ಅವನು ನೇರವಾಗಿ ಮಾರುಕಟ್ಟೆ ಮಾಡಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ, ಊರಿನಲ್ಲಿ ಪ್ರತಿಯೊಬ್ಬರು ಬದುಕೋದಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಒಂದು ಉದಾಹರಣೆ ನಾನು ಹೇಳೋದಾದರೆ, ಬೆಂಗಳೂರಿನಲ್ಲಿ ಕೋವಿಡ್ ಬಂತು, ತಾವೆಲ್ಲ ಗೊತ್ತಿದೆ. ಕೋವಿಡ್ ಟೈಮಿನಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಆಯಿತು. ಅವಾಗ ಅಲ್ಲಿದ್ದಂಥ ಕಾರ್ ಡ್ರೈವರ್ಗಳಿಗೆ ಯಾರಿಗೂ ಕೆಲಸ ಇರಲಿಲ್ಲ. ನಮಗೆ ಆ್ಯಕ್ಚುಲಿ ಕೃಷಿ ಇಲಾಖೆಗೆ ನಮಗೆ ಎಕ್ಸೆಪ್ಷನ್ ಇತ್ತು. ನಾವೆಲ್ಲ ಕಚೇರಿ ಕೆಲಸ ಮಾಡ್ತಾಯಿದ್ವಿ, ವಿಶ್ವವಿದ್ಯಾಲಯಕ್ಕೆ ಹೋಗ್ತಾಯಿದ್ದೆ. ನಾನು ಅಲ್ಲಿಂದ ಹೊರಡ್ಬೇಕಾದ್ರೆ ಅವ್ನು ಕ್ಯಾಬ್ ಬುಕ್ ಮಾಡಿದೆ. ಬಂದು ಅವನು ಹೇಳ್ದ, ಸರ್ ಏನೂ ಗಿಟ್ತಾ ಇಲ್ಲ, ಭಾಳ ಪ್ರಾಬ್ಲಮ್ ಅಂತ, ಏನಾದ್ರು ಮಾಡಪ್ಪ ನೀನು ಅಂತ ಹೇಳಿದ. ಅವನೇನು ಮಾಡಿದ, ಸರ್ ಒಂದು ಕೆಲಸ ಮಾಡಿ ಮಾರುಕಟ್ಟೆ ಮಾಡು ಇವಾಗ. ಯಾಕೆಂದರೆ ಕೃಷಿ ಉತ್ಪನ್ನಗಳನ್ನ ಕೋವಿಡ್ ಟೈಮಲ್ಲಿ ಎಲ್ಲಿಂದ ಎಲ್ಲಿಗೂ ಸಾಗಾಣಿಕೆ ಮಾಡೋಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಇತ್ತು, ಯಾರೂ ತಡೆ ಹಿಡಿಯೋಂಗಿರಲಿಲ್ಲ, ಕೃಷಿ ಉತ್ಪನ್ನಕ್ಕೆ ಮಾತ್ರ. ಸೊ ಹಾಗಾಗಿ ಅದು ಮಾಡು, ನೀನು ನೋಡು ಅಂತ. ಅವ್ನು ಕಾರ್ ಮಾರ್ದ, ಒಂದು ಟ್ರಕ್ ತೊಗೊಂಡ. ಬಾಳೆಹಣ್ಣು, ಮೇನು ಬಾಳೆಹಣ್ಣು, ಅದು ಸುತ್ತಮುತ್ತ ನಂಜನಗೂಡಿನಲ್ಲಿ ಈ ಕಡೆ ಎಲ್ಲ ಬಾಳೆ ತೋಟ ತೊಗೊಂಡ ರೈತರಿಗೆ. ಸೊ ಅವತ್ತು ರೈತರಿಗೆ 10 ರೂಪಾಯಿಗೂ ಬಾಳೆಹಣ್ಣು kg ತಗೋತಾ ಇರಲಿಲ್ಲ. ಇವನು 15ರಿಂದ 20 ರೂಪಾಯಿ ಕೊಡ್ತೀನಿ ಅಂತ 20 ರೂಪಾಯಿ ಕೊಟ್ಟ. ಬಾಳೆಹಣ್ಣು ನೇರವಾಗಿ ತೊಗೊಳ್ಳೋದು ರೈತರಿಂದ. ಅಲ್ಲಿಂದ ಅವನು ಅದಕ್ಕೆ ಹೊಗೆ ಕೊಟ್ಟು ಹಣ್ಣಾಗೋದಕ್ಕೆ ಏನು ಬೇಕಾದ ವ್ಯವಸ್ಥೆ ಮಾಡಿ ಅಲ್ಲಿಂದ ನೇರವಾಗಿ ಬೆಂಗಳೂರಿನಲ್ಲಿ ರೀಟೇಲ್ನವ್ರು ಇರ್ತಾರೆ, ರೀಟೇಲ್ನವ್ರಿಗೆ ನೇರವಾಗಿ ಕೊಡೋವಂಥದ್ದು. ಹೋಲ್ಸೇಲ್ಗೆ ಹೋಗ್ತಿಲ್ಲ, ರೀಟೇಲ್ನವ್ರು ಇರೋ ಕೊಡೋದು. ಅಂಗಡಿಗಳಿರ್ತವೆ ನೋಡಿ, ಲೋಕಲಲ್ಲಿ ಅಂಗಡಿಗಳಿರ್ತವೆ, ಬೇರೆ ಬೇರೆ ಏರಿಯಾದಲ್ಲಿ ಅಂಗಡಿಗಳಿರ್ತವೆ, ಎಲ್ಲರೂ ಮಾತಾಡೋದು. ಮಾರುಕಟ್ಟೆ ಮಾಡಿ ಅವನು 4 ವರ್ಷದ ನಂತರ, ಅವನು ಮಂಡ್ಯ ಜಿಲ್ಲೆಯವನೇ, ಹಾಗಾಗಿ ನನಗೂ ಸ್ವಲ್ಪ ಪರಿಚಯ ಆಯಿತು ಊರು ಯಾವುದು ಅಂತ. 5 ವರ್ಷದ ನಂತರ ಅವನು ಸುಮಾರು 20 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ, 4 ಟ್ರಕ್ಗಳು ತೊಗೊಂಡಿದ್ದಾನೆ. ಮತ್ತು ಹೇಳ್ದೆ, ದುಡ್ಡು ಉಳಿದಿದೆ ಸರ್, ನಾನೊಂದು ಕಾರ್ ತೊಗೋಬೇಕು ಅಂತಿದ್ದೀನಿ ಅಂತೇಳಿ. ಸೊ ಯಾಕೆ ಅಂದರೆ ಎಕಾನಮಿ, ನಾವು ಮಾರುಕಟ್ಟೆ ನೇರವಾಗಿ ಹೋಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಈ ಮಾರುಕಟ್ಟೆ ಬೆಲೆ ಹೇಗೆ ನಿಗದಿಡಿಸಬೇಕು ಅನ್ನೋದು ಭಾಳ ಮುಖ್ಯ. ಈಗ ಒಬ್ಬ ರೈತ ಕಲ್ಲಂಗಡಿ ಹಣ್ಣು ಬೆಳೆದಿದ್ರು, ನಾಮಂಗಲದವರು ಕಲ್ಲಂಗಡಿ ಹಣ್ಣು ಬೆಳೆದ್ರು. ನನ್ನ ಹತ್ರ ಬಂದರು, ಏನು ಸರ್ ಮಾಡೋದು ಅಂತದ್ದು. ಅವಾಗ ಮಾರುಕಟ್ಟೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಎಲ್ಲೆಲ್ಲಿ ಮಾರುಕಟ್ಟೆ ಚೆನ್ನಾಗಿದೆ, ಮುಂಬೈನಲ್ಲಿ ಚೆನ್ನಾಗಿದೆಯಾ, ಡೆಲ್ಲಿನಲ್ಲಿ ಚೆನ್ನಾಗಿದೆಯಾ, ಹೈದರಾಬಾದ್ ಚೆನ್ನಾಗಿದೆಯಾ, ಅಥವಾ ಮಂಗಳೂರು ಚೆನ್ನಾಗಿದೆಯಾ, ಬೆಂಗಳೂರು ಚೆನ್ನಾಗಿದೆಯಾ, ಮಾರುಕಟ್ಟೆಯ ಬೆಲೆಯನ್ನು ನಿರ್ಧರಿಸೋದಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಭಾಳ ಚೆನ್ನಾಗಿ ಕೊಡೋದು. ಎಲ್ಲಿ ಮಾರುಕಟ್ಟೆ ಬೆಲೆ ಚೆನ್ನಾಗಿದೆ, ಎಲ್ಲಿ ಹೊಡಿಬೋದು ಅಂತ. ಸೊ ಆಮೇಲೆ ನಾವೆಲ್ಲ ಚೆಕ್ ಮಾಡಿ ಕೊಟ್ಟೆ. ನನಗೆ ಅವಾಗ ಅಷ್ಟು ಆರ್ಟಿಫಿಷಿಯಲ್ ಇರಲಿಲ್ಲ, ಬಟ್ ಮಾಹಿತಿ ಸಂಗ್ರಹಣ ಮಾಡಿದಾಗ ಮಂಗಳೂರಿನಲ್ಲಿ ಕಲ್ಲಂಗಡಿ ಹಣ್ಣಿಗೆ ಜಾಸ್ತಿ ಬೆಲೆ ಇದೆ ಅಂತ ಗೊತ್ತಾಯಿತು. ನೇರವಾಗಿ ನಾಮಂಗಲದಿಂದ ಮಂಗಳೂರಿಗೆ ಒಂದು ಲೋಡ್ ಅರೆಸ್ಟ್ ಮಾಡಿದ್ರು, ಒಂದು ಲೋಡ್ ತೊಗೊಂಡೋದ್ರು, ಆದಾಯ ಪಡೆದ್ರು. ಬಟ್ ನನಗೂ ಫೋನ್ ಮಾಡಿದ್ರು, ಭಾಳ ನನಗೆ ಒಳ್ಳೆ ಮಾಹಿತಿ ಕೊಟ್ರಿ ಸರ್, ನಾನು ಈ ವರ್ಷ ಕಲ್ಲಂಗಡಿ ಹಣ್ಣು ಬೆಳೆದು ಬದುಕ್ತೆ, ಇಲ್ಲ ಹೋದ್ರೆ 5 ರೂಪಾಯಿ ಕೇಳ್ತಿದ್ದ kg. ನಿಮ್ಗೆ ಗೊತ್ತಲ್ಲ, ಒಂದು kg ರೈತರು ತೊಗೊಳೋದು 5 ರೂಪಾಯಿ, ಬಟ್ ಮಾರ್ಕೆಟಲ್ಲಿ ಮಾಡೋದು 20ರಿಂದ 25 ರೂಪಾಯಿ ಕಲ್ಲಂಗಡಿ ಹಣ್ಣು 1 kg, ತಾವೆಲ್ಲ ತಿಳಿದಿದೆ. ಸೊ ಹಾಗಾಗಿ ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಸುಧಾ ರೈತರಿಗೆ ಮಧ್ಯವರ್ತಿಗಳ ಅವಲಂಬನೆಯನ್ನು ಕಡಿಮೆ ಮಾಡುವಂಥದ್ದು, ಇದು ಭಾಳ ತೊಂದರೆ ಇರುವಂಥದ್ದು. ಇದು ನಾನು ಹೇಳ್ತಾ ಇರೋದು. ಈಗ 2ನೇದು ಭಾಳ ಅತಿ ಮುಖ್ಯ ಸಮಸ್ಯೆ ಅಂದರೆ 85% ರೈತರು ಸಣ್ಣ ಮತ್ತು ಅತಿ ಸಣ್ಣ ವರ್ಗಕ್ಕೆ ಸೇರಿದ್ದಾರೆ. ಇದಕ್ಕೇನು ಪರಿಹಾರ? ಇದು ಭಾಳ ಮುಖ್ಯ ನಮಗೆ. ಇವತ್ತು ಏನಾಗಿದೆ ಅಂದರೆ, ನಾವು ಹಿಡುವಳಿ ಕಡಿಮೆ ಇದೆ, ಆದರೆ ರೈತ ಒಗ್ಗಟ್ಟಾಗಬೇಕು. ಈ ನಿಟ್ಟಿನಲ್ಲಿ ಸಮುದಾಯ ಕೃಷಿಯನ್ನು ಮಾಡಬೇಕು. ಸಮುದಾಯ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನನ್ನ ಮನಸ್ಸಿನಲ್ಲಿ ಬಂದಿದೆ. ಯಾಕೆಂದರೆ ಮುಂದೆ ಮಾಡಲೇಬೇಕು ಬಿಡಿ, 15-10 ವರ್ಷ ಆದರೆ ಯಾರು ಹಳ್ಳಿನಲ್ಲಿ ಜನ ಇರಲ್ಲ,
ಇರೋ ಜಮೀನುಗಳನ್ನ ಎಲ್ಲರೂ ಒಂದುಗೂಡಿಸ್ಕೊಂಡು ಮಾಡುವಂಥದ್ದು ಸಮುದಾಯ ಕೃಷಿ. ಒಂದೇ ಥರ ಬೆಳೆಯುವಂಥದ್ದು ಎಲ್ಲ ಜಮೀನು ಅಕ್ಕಪಕ್ಕ ಇರೋರನ್ನ ಒಂದು 10 ಎಕರೆ 15 ಎಕರೆ ಒಂದು ಕಡೆ ಸೇರಿಸ್ಕೊಂಡು ಮಾಡುವಂಥದ್ದು ಆಗಬೇಕಾಗುತ್ತೆ. ಅದಾದಾಗ ರೈತರ ಆದಾಯ ಹೆಚ್ಚಳ ಆಗೋದಕ್ಕೆ ಒಂದು ಅನುಕೂಲ ಆಗ್ತದೆ. ಸೊ ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಒಂದು ಹೊಸ ಯೋಜನೆಯನ್ನು ಮಾಡಿದ್ದೀವಿ. ಮತ್ತು ಈ ಒಂದು ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಪರಿಕಲ್ಪನೆ ಏನಪ್ಪ, ವಾಟ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್? ಇಲ್ಲಿ ಏನಂದರೆ ಭಾಳ ಸಿಂಪಲ್. ಕೃತಕ ಬುದ್ಧಿಮತ್ತೆ ಅಂದರೆ ಯಂತ್ರಗಳು ಮಾನವ ಬುದ್ಧಿವಂತಿಕೆಯಿಂದ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಸ್ವಯಂ ಸುಧಾರಿಸಿಕೊಳ್ಳಲು ಸಹಾಯ ಮಾಡುವ ತಂತ್ರಜ್ಞಾನ. ಇದು ಒಂದು ಡೆಫಿನೇಷನ್ ಅಂತ ಹೇಳೋದು ತಪ್ಪಾಗಲಾರದು. ಇದು ಏನು ಮಾಡುತ್ತೆ ಅಂದರೆ ದೊಡ್ಡ ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸುತ್ತೆ. ಈಗ ನಮ್ಮ ಕೈಲಿ ಆಗಲ್ಲ. ನಾನು ನಿಮ್ಗೆ ಹೇಳಿದೆ 25-30 ವರ್ಷದ ಡೇಟಾ ಮಳೆ ಏನಿತ್ತು, ಈಗ ಹೆಂಗಾಗಿದೆ, ಏನಾಗ್ಬೋದು ಮುಂದೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕೆ ಮನುಷ್ಯರ ಕೈಲಿ ಕಷ್ಟ. ಆದರೆ ಈ ಡೇಟಾ ಸಂಸ್ಕರಣೆ ಮಾಡುವಂಥದ್ದು ಇದರಿಂದಾಗಿ ಮುಂಚಿತವಾಗಿ ಎಚ್ಚರಿಕೆ ನೀಡುವಂಥದ್ದು, ನಿಖರ ಶಿಫಾರಸುಗಳನ್ನು ಒದಗಿಸುವಂಥದ್ದು, ಅಪಾಯವನ್ನು ಕಡಿಮೆ ಮಾಡುವಂಥ. ಇದಕ್ಕೆ ಒಂದು ನಾನು ಹೇಳೋದಾದರೆ 1975-80ರಲ್ಲಿ ನಾನು ಕೃಷಿ ಮಾಡ್ತಾಯಿದ್ದೆ. ಆ 75-80ರಲ್ಲಿ ಈ ಭತ್ತದ ಕಟಾವು ಮಾಡುವಂಥ ಸಮಯದಲ್ಲಿ ತಾವೆಲ್ಲ ನೋಡಿದರೆ ನಂದು ಸುಮಾರು 5-6 ಎಕರೆ ಭತ್ತ ಇರ್ತಾಯಿತ್ತು. ಸೊ ಆ ಎಕರೆ ಕಟಾವು ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಯಾಕಂದರೆ ಮಳೆ ಬಂದುಬಿಟ್ರೆ ನನ್ನ ಭತ್ತ ಹೋದಂಗೆ ಅದು 1 ಎಕರೆ 2 ಎಕರೆ ಒಂದು ಅರ್ಧ ಎಕರೆ ಅಂದರೆ ಒಂಥರ 6 ಎಕರೆ ಜಮೀನು ಕಟಾವು ಮಾಡಬೇಕು. ಸೊ ನಾನೇನು ಮಾಡ್ತಾಯಿದ್ದೆ, ಅವಾಗ ತಾವೆಲ್ಲ ನೋಡಿರ್ಬೋದು, ಈ ಪತ್ರಿಕೆಯಲ್ಲಿ ಒಂದು ಸೆಟಲೈಟ್ ಮ್ಯಾಪ್ ಬರೋದು, ಮೋಡಗಳು ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಮೋಡಗಳು ಇಲ್ಲಿ ಹೋಗ್ತಾವೆ ಅಂತ. ನಾನು ಅದನ್ನು ನೋಡ್ತಾ ಇದ್ದೆ. ಯಾವಾಗಲೂ ಅದನ್ನು ನೋಡಿ ಕಟಾವಿಗೆ ನಾನು ನಿರ್ಧಾರ ಮಾಡ್ತಾ ಇದ್ದೆ. ಸರಿ, ಅವತ್ತು ಆ್ಯಕ್ಚುಲಿ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಊರೆಲ್ಲರೂ ಕೆಲವರೆಲ್ಲ ಕಟಾವು ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆದರೆ ನಾನು ಕಟಾವು ಮಾಡೋದು ನಿಲ್ಲಿಸ್ತೀನಿ. ಆಮೇಲೆ ನಮ್ಮ ತಂದೆನೋ ಅಂತೀರಿ, ಏನೋ ಅದೇನೋ ನಿನ್ನ ಕೈಗೆ ಯಾವ ವ್ಯವಸಾಯ ಕೊಟ್ಟು ಎಳೆ ಮಕ್ಳಿಗೆ ಎಲ್ಲಿ ಮೆದೆಯಾಗಿ ಹೊಡ್ಗೆ ಕೊಟ್ಟು ಅಂದಂಗೆ ನನ್ನ ತಂದೆ ಅಂದರು. ಆದರೆ ಸತ್ಯ ಹೇಳ್ತೀನಿ ಕೇಳಿ, ನಾನು ಹೇಳಿದೆಪ್ಪ ಇನ್ನೊಂದು 2-3 ದಿವಸ ನಮ್ಮಲ್ಲಿ ಲೇಬರ್ಸ್ ಇದ್ದರು, ನಾಯಕ, ಅವರೆಲ್ಲ ಸ್ವಲ್ಪ ವಿಚಾರವಂತರು. ಅವರು ಹಾಗೆ ಹೇಳಿದ್ರು, ಇಲ್ಲ ಕಟಾವು ಮಾಡ್ಬೋಣ, ಬಿಸಿಲು ಚೆನ್ನಾಗಿದೆ, ನಾಳೆಗೂ ಬಿಸಿಲು ಚೆನ್ನಾಗಿರಂಗಿದೆ ಅಂತ. ಇಲ್ಲ ಬೇಡ, ನಾನು ನಿಲ್ಲಿಸಿದ್ಮೇಲೆ ಆಮೇಲೆ 3 ದಿವಸದ ನಂತರ ಭಾಳ ಜೋರು ಮಳೆ ಬಂತು. ಯಾಕೆಂದರೆ ನಾನು ಆ ಮೋಡಗಳು ಸಮುದ್ರದಲ್ಲಿ ಬರ್ತಾ ಇದ್ದು ಮೂವಿಂಗ್ ಟುವರ್ಡ್ಸ್ ಕರ್ನಾಟಕ, ಅಂದರೆ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರೋ ಮೋಡಗಳ ಚಲನೆಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೆ. ಆ ಪಿಕ್ಚರ್ ನೋಡಿ, ನನಗೆ ಅವಾಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಆ ಪಿಕ್ಚರ್ ನೋಡಿ ಈ ರೀತಿ ನಂತರ ನನ್ನ ತಂದೆಗೆ ನನ್ನ ಮೇಲೆ ಅಪಾರವಾದ ನಂಬಿಕೆ ಬಂತು. ಇವನು ಕೃಷಿನಲ್ಲಿ ಏನಾರು ಮಾಡ್ತಾನೆ ಅಂತ ಹೇಳಿ ನನಗೆ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು. ಪ್ರಾಬಬ್ಲಿ ಸಿಕ್ಕಿದ್ದು ನಾನು ಇಲ್ಲಿ ಇರ್ತಿರ್ಲಿಲ್ಲ, ಬಟ್ ಇಲ್ಲೇ ಉಳ್ಕೊಳ್ಳಿ ಅನ್ನೋ ಆಸೆಯಲ್ಲಿ ಅವರು ಕೃಷಿಗೆ ಸೇರಿಸ್ಬೇಕು ಅಂತೇಳಿ ಕರ್ಕೊಂಡೋಗಿ ಕೃಷಿ ಇಲಾಖೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೇರಿಸಿದ್ರು ನನ್ನನ್ನು. ಸೊ ಯಾಕೆಂದರೆ ಆ ನಿಖರತೆ, ನಾನು ಇವತ್ತು ನಂದು 6 ಎಕರೆ ನಾನು ವ್ಯವಸಾಯ ಮಾಡೋದು 5 ವರ್ಷದಲ್ಲಿ ಯಾವತ್ತೂ ಸುಧಾ ಮಳೆಗೆ ಸಿಕ್ಕಲಿಲ್ಲ. ಯಾಕೆಂದರೆ ಇದು ಜ್ಞಾನ, ತಂತ್ರಜ್ಞಾನದಿಂದ ನಾವು ಪಡೆದಂಥ ಮಾಹಿತಿ. ತಾವು ಈಗಲೂ ನೋಡ್ಬೋದು, ಒಂದು ಇಂಡಿಯಾ ಮ್ಯಾಪ್ ಇರುತ್ತೆ, ಅದ್ರ ಮೇಲೆ ಮೋಡ ಸೆಟಲೈಟ್ ಮ್ಯಾಪ್ ಹಾಕಿ ಮಾಡಿದ್ದಾರೆ. ವೆದರ್ ರಿಪೋರ್ಟ್ ಅಂತ, ವೆದರ್ ಫೋರ್ಕಾಸ್ಟ್ ಅಂತ ಕೆಲವು ಪತ್ರಿಕೆಗಳಲ್ಲಿ ಈಗಲೂ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಒಂದು ಚಿತ್ರಣ ನಮ್ಮ ವ್ಯವಸಾಯದಲ್ಲಿ ಎಷ್ಟು ಪೂರಕವಾಗಿ ಸಹಾಯ ಆಗ್ತದೆ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ. ಇದು ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹೀಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಟಿಗೆ ಏನೇನು ಕಾಂಪೋನೆಂಟು ಎಲ್ಲಿಂದ ಸಿಗುತ್ತೆ ಮಾಹಿತಿ, ಅದು ಭಾಳ ಮುಖ್ಯ. ಈ ಕೃಷಿಗೆ ಬೇಕು. ಅದು ಮೊದಲನೇದು ಚಿತ್ರ ಅಂದರೆ ಉಪಗ್ರಹ ಚಿತ್ರಗಳು. ನಾನು ನಿಮ್ಗೆ ಆಗಲೇ ಹೇಳಿದೆ, ಉಪಗ್ರಹ ಚಿತ್ರಗಳು, ಡ್ರೋನಿಂದ ತೆಗೆಯುವಂಥ ಚಿತ್ರಣಗಳು, ಮಣ್ಣು ಮತ್ತು ಹವಾಮಾನ ಸಂವೇದಕಗಳು. ಈಗಾಗಲೇ ಮಣ್ಣನ್ನು ಅಸೆಸ್ ಮಾಡಿ ಮತ್ತು ಹವಾಮಾನಕ್ಕೆ ಬೇಕಾದಂಥ ಮಾಹಿತಿಗಳು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡೇಟಾ ಸೆಂಟರ್ ಮಾಡಿದ್ದಾರೆ. ಮತ್ತು ರೈತರಿಂದ ಪಡೆದಂಥ ಡೇಟಾಗಳು, ಅವರಿಂದ ಅನುಭವಗಳಿಂದ ಪಡೆದಂಥದ್ದು, ಇದಿಷ್ಟು ನಮಗೆ ಬೇಕಾದಂಥ ಡೇಟಾ ಅಂದರೆ ಮಾಹಿತಿಗಳು ಏನು ಬೇಕು ಅದಕ್ಕಂಥದ್ದು. ಮತ್ತು ಈ AI ಮಾದರಿಗಳು ಯಾವ ರೀತಿ AI ಮಾದರಿಗಳಿದೆ ಅಂದರೆ ಮೆಷಿನ್ ಲರ್ನಿಂಗು, ಡೀಪ್ ಲರ್ನಿಂಗ್ ಅಂತ, ಮತ್ತು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ 3 ರೀತಿಯ ಒಂದು ಮಾದರಿಗಳಿದೆ. ಮತ್ತು ವಿತರಣಾ ವ್ಯವಸ್ಥೆಗೆ ಯಾವ ರೀತಿ ಇದನ್ನು ನಾವು ತಿಳಿದಂಥ ಜ್ಞಾನವನ್ನು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತು ವಿಸ್ತರಣಾ ಸಿಬ್ಬಂದಿ, ಈ ಕೃಷಿ ಇಲಾಖೆಯಲ್ಲಿರುವಂಥವ್ರು ಮತ್ತು ಇತರ ಸಿಬ್ಬಂದಿಗಳು, ಪ್ರಗತಿಪರ ರೈತರು ಇದ್ರಲ್ಲಿ ಸೇರ್ಕೋತಾರೆ, ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು. ಈಗ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಬರೋಣ. ಈಗ 5 ವರ್ಷದಿಂದ ನಮಗೆ ಒಬ್ಬರು ರೈತರಿದ್ದರು, ಕೋಲಾರ ಜಿಲ್ಲೆ ರೈತರು, ಕೃಷಿ ಮೇಳ ಬೆಂಗಳೂರಿನಲ್ಲಿ ನಡೀತಾ ಇರುವಾಗ ಕೇಳಿದೆ. ಅವರು ಹೇಳ್ತಾಯಿದ್ರು, ಸರ್ ಈಗ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಬಂದಮೇಲೆ ಭಾಳಷ್ಟು ಅನುಕೂಲ ಆಗಿದೆ ನನಗೆ. ಹೇಗೆ ಅಂದರೆ ಅವ್ರದ್ದು ಪಂಪ್ ಸೆಟ್ಟು, ನೀವು ಗೊತ್ತು ಕೋಲಾರದಲ್ಲಿ ಹೆಚ್ಚು ಯೂಸ್ ಮಾಡೋವಂಥದ್ದು ಗ್ರೌಂಡ್ ವಾಟ್ರು, ಅದ್ರಲ್ಲಿ ಪಂಪ್ ಸೆಟ್ನ ಆಫ್ ಆಗಿಬಿಡುತ್ತೆ ಮಧ್ಯರಾತ್ರಿನಲ್ಲಿ, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಒಂದು ಅಪ್ಲಿಕೇಶನ್ ಬಂದಿದೆ, ಅದನ್ನು ತೊಗೊಂಡಿದ್ದೀನಿ ನಾನು ಸರ್. ನಮ್ಮ ಮಧ್ಯರಾತ್ರಿ ಆಫ್ ಆದರೆ ನನಗೊಂದು ಬೀಪ್ ಸೌಂಡ್ ಬರುತ್ತೆ, ಅದ್ರ ಮೇಸ್ ಮೇಲೆ ಮತ್ತೆ ನಾನು ಅದನ್ನು ಆನ್ ಮಾಡಿಕೊಂಡು ಅಲ್ಲಿ ಪಂಪ್ ಸೆಟ್ ನೀರು ಮತ್ತೆ ಪ್ರಾರಂಭ ಆಗ್ತದೆ.
ಸೊ ಹಾಗಾಗಿ ಈ ಒಂದು ಸಣ್ಣ ನಿಮ್ಗೆ ಹೇಳ್ತಾ ಇರೋದು ಅಪ್ಲಿಕೇಶನ್ದ. ಇವತ್ತು ಅದರಿಂದ ಭಾಳಷ್ಟಿದೆ. ಮೊಬೈಲ್ ಅಪ್ಲಿಕೇಶನಲ್ಲಿ ಸಾಕಷ್ಟು ಆ್ಯಪ್ ಇದ್ದಾವೆ. ಕೃಷಿ ಮಾಹಿತಿ ಸಿಗುತ್ತೆ, ನಿಮ್ಗೆ ವಾತಾವರಣದ ಬಗ್ಗೆ ಪಡಿಬೋದು, ಈಗ ಅನೇಕ ವಿಚಾರಗಳು ಅಂತ. ಸೊ ಹೀಗಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಾವು ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು? ಪ್ರಿಸಿಷನ್ ಅಗ್ರಿಕಲ್ಚರ್, ನಿಖರವಾದಂಥ ಕೃಷಿಯನ್ನು ಮಾಡ್ಬೋದು. ನಾನು ಆಗಲೇ ಹೇಳಿದೆ, ಯೂರಿಯಾ ಅದಕ್ಕೆ ಬೇಕಾಗಿರೋದು 50 kg, ನಾವು 200 kg ಹಾಕ್ತೀವಿ. 150 kg ದುಡ್ಡು ವೇಸ್ಟ್. ಈ 150 kg ಪೊಲ್ಯೂಷನ್ ಮಾಡುತ್ತೆ. ಇದು ಇನ್ನೆಲ್ಲೋ ಕಡೆ ಹೋಗಿ ಬೆಳೆಯುತ್ತೆ. ಅಥವಾ ಪೊಲ್ಯೂಷನ್ ಅಂದರೆ ಅದು ಸಾಕಷ್ಟು ಇದನ್ನು ತೊಂದರೆಯನ್ನು ಕೊಡುತ್ತೆ ಪ್ರಕೃತಿನಲ್ಲಿ. ಅದು ವಾಯು ಮಾಲಿನ್ಯ ಇರ್ಬೋದು, ನೀರಿನ ಮಾಲಿನ್ಯ ಆಗ್ತದೆ, ಮಣ್ಣಿನ ಮಾಲಿನ್ಯ ಆಗ್ತದೆ. ಹಾಗಾಗಿ ಇದೊಂದು ಪ್ರಿಸಿಷನ್ ಅಗ್ರಿಕಲ್ಚರ್ಗೆ ನಮಗೆ ಈ AI ಭಾಳಷ್ಟು ಇವತ್ತನ್ನು ಕೊಡುತ್ತದೆ. ಇದರಿಂದ ಆಗುವಂಥದ್ದು ಪ್ರತಿ ಹೊಲಕ್ಕೆ ಎಷ್ಟು ಶಿಫಾರಸು ಬೇಕಾಗುತ್ತೆ, ಬೆಳೆ ಅಂಥದ್ದು ಆಧಾರದ ಮೇಲೆ ನಿರ್ಧಾರ. ಈಗ ಎಷ್ಟೋ ಸರಿ ನಾನು ನೋಡಿದ್ದೀನಿ, ನಮ್ಮ ರೈತರು ಕಬ್ಬು ಬೆಳೆಗಾರ ಅಂದರೆ 4 ರಿಂದ 5 ತಿಂಗಳ ನಂತರ ಯಾವುದೇ ಗೊಬ್ಬರ ಅವಶ್ಯಕತೆ ಇಲ್ಲ. ಆದರೆ ನೀವು ನಂಬ್ತೀರಾ, ನಾನು ನೋಡಿದ ಪ್ರಕಾರ ಕೆಲವು ರೈತರು 5 ತಿಂಗಳಾದ್ಮೇಲೂ ಗೊಬ್ಬರ ಹಾಕ್ತಾರೆ. ಮುರಿ ಕಟ್ಟುವಾಗ ಗೊಬ್ಬರ ಹಾಕುವಂಥದ್ದು. ಅದರ ಅವಶ್ಯಕತೆ ಆ ಟೈಮಲ್ಲಿ ಭಾಳ ಕಡಿಮೆ ಆಗಬೇಕು, ಬಟ್ ಆ ಟೈಮಲ್ಲಿ ಹೆಚ್ಚು ಹಾಕ್ತಾರೆ. ಸೊ ಇದು ಬೆಳೆ ಅಂಥದ್ದು ಆಧಾರದ ಮೇಲೆ ನಿರ್ಧಾರ ಮಾಡುವಂಥದ್ದು. ಇದರಿಂದಾಗಿ ಏನಾಗುತ್ತೆ, ಕಡಿಮೆ ವೆಚ್ಚ ಆಗ್ತದೆ, ಉತ್ಪಾದನೆ ಹೆಚ್ಚಲಾಗ್ತದೆ. ಹಾಗಾಗಿ ಆವಾಗ ಗೊಬ್ಬರ ಹಾಕಿದ್ರೆ ಆಗ ಪರಿಣಾಮ ಏನಂದರೆ, ನಿಮಗೆ ಆ ಕಬ್ಬಿನ ರಸ ಇಳಕ್ಕೆ ಕೊಡುವಂಥ ಕಬ್ಬಿನ ಕಾಂಡಕ್ಕಿಂತ ದಸಿ ಅಂತ ಹೇಳ್ತಾರೆ, ಆ ದಸಿಗಳು ಜಾಸ್ತಿ ಆಗುತ್ತೆ. ಅಂದರೆ ಈ ಕಾಂಡನೂ ನಮ್ಗೆ ಸಕ್ಕರೆ ಇಳುವರಿನೂ ಕಡಿಮೆ ಆಗುತ್ತೆ, ಕಬ್ಬಿನ ತೂಕನೂ ಕಡಿಮೆ ಆಗುತ್ತೆ, ದಸಿಗಳು ಬರ್ತದೆ. ಹಾಗಾಗಿ ಆ ರೀತಿಯಲ್ಲಿ ಒಂದು ಉದಾಹರಣೆ ನಿಮ್ಗೆ ಹೇಳೋದಾದರೆ, ಆ ರೀತಿ ನಿಖರವಾದ ಕೃಷಿಯನ್ನು ಮಾಡೋಕ್ಕೆ ಅನುಕೂಲ ಆಗ್ತದೆ. ಬಿತ್ತನೆ ನಿರ್ಧಾರದ ಹವಾಮಾನ ಮುನ್ಸೂಚನೆ ಆಧಾರಿತ ಬಿತ್ತನೆ. ಮತ್ತು ನಮ್ಗೆ ಗೊತ್ತಾಗ್ತದೆ, ನಾನು ನಿಮ್ಗಾಗಲೇ ಹೇಳಿದೆ, ಜಸ್ಟ್ ಒಂದು ಮ್ಯಾಪ್ ನೋಡಿ ನಾವು ಮಳೆ ಯಾವಾಗ ಬರುತ್ತೆ, ಏನಾಗುತ್ತೆ, ಬೆಳೆ ಬೆಳಿಬೋದಾ, ಬಿತ್ತನೆ ಹಾಕ್ಬೋದಾ. ಯಾಕೆಂದರೆ ನಾವು ಬಿತ್ತನೆ ಮಾಡಿದ ನಂತರ ಅತಿ ಮಳೆ ಬಂದ್ರೂ ನಮ್ಗೆ ಒಳ್ಳೇದಲ್ಲ. ಹಾಗಾಗಿ ಅದು ಎಷ್ಟು ಬೇಕು ಅಷ್ಟೇ ಸಾಧ್ಯ ಇರುತ್ತೆ. ಯಾವ ಬೆಳೆ ಬೆಳಿಬೋದು ಮತ್ತು ತಳಿ ಆಯ್ಕೆ. ಉದಾಹರಣೆಗೆ ತಳಿ ಆಯ್ಕೆ ಭಾಳ ಮುಖ್ಯ. ನಾನು ನಿಮ್ಗಾಗಲೇ ಹೇಳಿದೆ, ಈಗ ಹಾಸನಲ್ಲಿ ಮತ್ತು ಇದರಲ್ಲಿ ಸೇರಿ ಸುಮಾರು 2,000 ಎಕರೆ ನಷ್ಟ ಆಯಿತು ರೈತರಿಗೆ. 2,000 ಅಂದರೆ ಎಷ್ಟು ಕೋಟಿ. ಇದು ವಿಧಾನಸಭೆಯಲ್ಲೂ ಚರ್ಚೆ ಆಯಿತು ಮತ್ತು ಲೋಕಸಭೆಯಲ್ಲೂ ಚರ್ಚೆಗಾಯಿತು. ಅಷ್ಟು ಮಟ್ಟಿಗೆ ನಷ್ಟ ಆಯಿತು ರೈತರಿಗೆ. ಅದು ಹಾಕಬಾರ್ದು ಅಂದರೆ ಯಾವ ತಳಿ ಆಯ್ಕೆ ಮಾಡಬೇಕು, ಬೂದು ರೋಗ ನಿರೋಧಕ ತಳಿ ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರು ಅಷ್ಟು ನಷ್ಟ ಅನುಭವಿಸೋಕ್ಕೆ ಸಾಧ್ಯತೆ ಇರೋದಿಲ್ಲ. ಮತ್ತು ಪೋಷಕಾಂಶ ನಿರ್ವಹಣೆ, ನೀವು ಆಗಲೇ ಹೇಳಿದ್ದೀನಿ, ನಿಖರವಾದ ಗೊಬ್ಬರ ಅಂತ ಶಿಫಾರಸು ಮಾಡುವಂಥದ್ದು. ಕೀಟ ಮತ್ತು ರೋಗ ಮುನ್ಸೂಚನೆ, ಚಿತ್ರ ಆಧಾರಿತ ಗುರುತಿಂದ ಈಗಾಗಲೇ ಕೆಲವರು ಮಾಡ್ತಾ ಇದ್ದಾರೆ. ಕೀಟ ಹರಡುವಿಕೆ ಯಾವ ರೀತಿ ಹರಡುತ್ತೆ ಅನ್ನೋದು ಅವಾಗ ನಮ್ಮ ಡಾಕ್ಟರ್ ರಾಮೇಗೌಡರು ನಿಮಗೆ ಹೆಚ್ಚುವರಿ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀರಿನ ನಿರ್ವಹಣೆ, ನಾನು ಆಗಲೇ ಹೇಳ್ತಾ ಇದ್ದೀನಿ, ನಮ್ಗೆ ನೀರು ಎಷ್ಟು ಬೇಕೋ ಈಗಾಗಲೇ ಬಂದಿದೆ. ನೀವು ಡ್ರಿಪ್ ಇರಿಗೇಷನ್ ಇರ್ಬೋದು, ಅದನ್ನು ಹೇಗೆ ಮಾಡ್ಬೋದು ಅಂತೇಳಿ. ಇದಕ್ಕೆ ಒಂದು ಉದಾಹರಣೆ, ಎಷ್ಟು ಮಟ್ಟಿಗೆ ಇಸ್ರೇಲ್ನಲ್ಲಿ ನೀರಿನ ನಿರ್ವಹಣೆ ಮಾಡ್ತಾರೆ ಅಂದರೆ, ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ನನ್ನನ್ನು. ಬೆಟ್ಟ ತೋರಿಸಿದ್ರು, ಅದು ಹಳೆ ಚಿತ್ರ ತೋರಿಸಿದ್ರು. ಹಳೆ ಚಿತ್ರದ ಒಂದು ಬೋಳು ಬೆಟ್ಟ, ಏನಂದ್ರೆ ಏನಿಲ್ಲ. ಆದರೆ ಅದಾದ 8 ವರ್ಷಕ್ಕೆ ಇಡೀ ಬೆಟ್ಟದ ಚಿತ್ರಣ ಬದಲಾಗಿದೆ. ಇಡೀ ಬೆಟ್ಟ ಹಸಿರಿಂದ ಕೂಡಿದೆ. ಸೊ ಅದನ್ನು ತೋರಿಸಿ ನಮ್ಗೆ ಅನಿಸುತ್ತೆ. ಆಮೇಲೆ ಅಲ್ಲಿ ಕುಡಿಯೋಕ್ಕೆ ನೀರು ಕಷ್ಟ. ಸಮುದ್ರದ ನೀರನ್ನು ಸಂಸ್ಕರಣೆ ಮಾಡಿ ಕುಡಿಯೋಕ್ಕೆ ಉಪಯೋಗಿಸ್ತಾರೆ. ರೈತರು ಉಪಯೋಗಿಸಿದ ನೀರನ್ನು ಮತ್ತೆ ಸಂಸ್ಕರಣೆ ಮಾಡಿ ಗಿಡಗಳಿಗೆ ಬೆಳೆಸ್ತಾರೆ. ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕಕ್ಕಿಂತ ಅಷ್ಟೇ ಬರುತ್ತೆ. ಅದು ಜಾಸ್ತಿ ದೊಡ್ಡ ರಾಷ್ಟ್ರ ಅಲ್ಲ. ಅದು ರಾಷ್ಟ್ರ ಆದ್ರೂ ನಮ್ಮ ರಾಜ್ಯದಷ್ಟೇ ಅದು ವಿಸ್ತೀರ್ಣ ಎಲ್ಲ ಬರ್ಬೋದು. ವೈಲೆಟ್ ಕಲರ್ ಪೈಪ್ಸು. ಈ ಪೈಪ್ ಇದೆ ಅಂದರೆ ಸಂಸ್ಕರಣೆ ಮಾಡಿದ ನೀರು ಈ ಪೈಪ್ನಲ್ಲಿ ಹೋಗ್ತಾ ಇದೆ. ಅದನ್ನು ಕೃಷಿಯಲ್ಲಿ ಬಳಕೆ ಮಾಡಬೇಕು. ಅದನ್ನು ಆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಮಾಡಿಕೊಂಡು ಇಡೀ ಇದರಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ. ಸೊ ಆ ರೀತಿ ಈ ಒಂದು ನಿರ್ವಹಣೆಯಲ್ಲಿ ನಮ್ಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಅಲ್ಲೇಗುತ್ತೆ ನೀರು ನಿರ್ವಹಣೆಗೆ ಅವರು ಅಲ್ಲೇ ಒಂದು 4-5 ಸಾಯಿಲ್ ಸೆನ್ಸರ್ ಹಾಕಿರ್ತಾರೆ. ಮಣ್ಣಿನಲ್ಲಿ ಎಷ್ಟು ಮಾಯಿಶ್ಚರ್ ಬೇಕು ಅಷ್ಟು ಸಾತ್ರ ಬಂದ ತಕ್ಷಣ ಅದು ಆಟೋಮೆಟಿಕ್ ಸ್ಟಾಪ್ ಆಗಿಬಿಡುತ್ತೆ. ಒಂದು ಡ್ರಾಪ್ ಎಕ್ಸ್ಟ್ರಾ ಕೊಡಲ್ಲ ಅದು. ಸೊ ಹಾಗಾಗಿ ನಿರ್ವಹಣೆ ಮಾಡೋದಕ್ಕೆ ಈ ಒಂದು ತಂತ್ರಜ್ಞಾನ ಉಪಯೋಗ ಆಗುತ್ತೆ. ಮತ್ತು ಯಾಂತ್ರೀಕರಣ ಮತ್ತು ರೋಬೋಟಿಕ್ಕು, ಈಗಾಗಲೇ ತಾವು ನೋಡಿದ್ದೀರಿ, ಇವತ್ತು ಟ್ರಾಕ್ಟರ್ಗಳು, ಮೆಷಿನರಿ, ಯಾಂತ್ರೀಕರಣ ಇಲ್ಲದೆ ಹೋಗಿದ್ರೆ ನಮ್ಮ ಕೃಷಿ ಇನ್ನೂ ಭಾಳ ಕಷ್ಟ ಆಗ್ತಾಯಿತ್ತು. ಸೊ ಆ ನಿಟ್ಟಿನಲ್ಲಿ ಯಾಂತ್ರೀಕರಣ ಇರ್ಬೋದು, ಡ್ರೋನಿಂದ ಸ್ಪ್ರೇಯಿಂಗ್ ಮಾಡುವಂಥದ್ದು, ಡ್ರೋನಿಂದ ಸೀಡ್ ಹಾಕುವಂಥದ್ದು, ಇವೆಲ್ಲ ವಿಚಾರಗಳನ್ನ ನಮಗೆ ಕಂಟ್ರೋಲಿಂಗ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗುತ್ತೆ. ಇದರಿಂದ ಆಗುವಂಥ ಯಶಸ್ಸು ಭಾಳಷ್ಟಿದೆ. ಉತ್ಪಾದನೆಯಲ್ಲಿ ನಾವು ಆಗಲೇ ಹೇಳಿದಾಗೆ 40% ಮತ್ತು ನೀರು ಬಳಕೆಯಲ್ಲಿ ಕಡಿಮೆ ಬಳಕೆಯಲ್ಲಿ ಮಾಡುವಂಥದ್ದು. ಮತ್ತು ಇದ್ರ ಜೊತೆಗೆ ಏನಾಗುತ್ತೆ, ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆ ಮುಂಚಿತವಾಗಿ ಎಚ್ಚರಿಕೆ ನೀಡುವಂಥದ್ದು ನಾನು ಆಗಲೇ ಹೇಳಿದೆ. ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕಾನಮಿ ಫೋರಮ್, WFF ಅವರು ಸುಧಾ ಹೇಳ್ತಾರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬೇಕಾಗ್ತದೆ. ಕೃಷಿಯ ಪರಿವರ್ತಕ ಶಕ್ತಿ ಇಸ್ ಅ ಟ್ರಾನ್ಸ್ಫಾರ್ಮಿಂಗ್ ಎನರ್ಜಿ ಫಾರ್ ಅಸ್ ಅಂತ ಹೇಳಿ. ಮತ್ತು ಇದಕ್ಕೆ ಅವಶ್ಯಕತೆ ಏನು ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ. ಒಂದು, ಸರ್ಕಾರದ ನಾಯಕತ್ವ ಅಗತ್ಯ. ಇದಕ್ಕೆ ಸರ್ಕಾರ ಲೀಡ್ ತಗೋಬೇಕಾಗ್ತದೆ. ಮತ್ತು ವಿಶ್ವವಿದ್ಯಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯದಲ್ಲಿ ನೀತಿಯ ಒಂದು ಹೊಂದಾಣಿಕೆ ಆಗಬೇಕಾಗುತ್ತೆ. ಈಗಾಗಲೇ ಡಿಜಿಟಲ್ ಕೃಷಿ ಮಿಷನ್ ಅಂತ ಮಾಡಿದ್ದಾರೆ.
ಅಗ್ರಿಶ್ಯಾಕ್ ಅಂತ, ಇಂಡಿಯನ್ ಎ ಮಿಷನ್, ICR ದೃಷ್ಟಿಕೋನ ಅಂತ ಈಗಾಗಲೇ 4 ಒಂದು ನೀತಿಗಳನ್ನ ಆಗಲೇ ರೂಪಿಸ ಮಾಡಿದ್ದಾರೆ ಸೆಂಟ್ರಲ್ನಲ್ಲಿ. ಮುಂದೆ ಅತಿ ಮುಖ್ಯವಾಗಿ ಅಂದರೆ ಕೃಷಿ ವಿಶ್ವವಿದ್ಯಾಲಯಗಳ ಪಾತ್ರ ಬಹಳ ಮುಖ್ಯ. ಇದೇನಾಗುತ್ತೆ, ಈ ಕೃಷಿ ವಿಶ್ವವಿದ್ಯಾಲಯಗಳು ನಂಬಿಕೆಯ ಸೇತುವೆಗಳಾಗಿ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಹೇಳೋದಾದ್ರೆ ಈ AI ಉಪಕರಣಗಳಿದೆಯಲ್ಲ, ಅದಕ್ಕೆ ವೈಜ್ಞಾನಿಕ ದೃಢೀಕರಣ ಕೊಡಬೇಕು. ಈಗ ಏನೋ ಒಂದು ಮಾನಿಟರಿಂಗ್ ಮಾಡುತ್ತೆ, ಒಂದು ಸೆಲ್, ಒಂದು ವಾಟರ್ ಮಾನಿಟರಿಂಗ್ ಇರ್ಬೋದು, ಅದಕ್ಕೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಮಾನೀಕರಣ ಮಾಡುವಂಥದ್ದು. ಮತ್ತು ಸ್ಥಳೀಯ ಹವಾಮಾನಕ್ಕೆ ತಕ್ಕ ಮಾದರಿಗಳೇನಾಗಬೇಕು ಅನ್ನೋದನ್ನು ಅಭಿವೃದ್ಧಿಪಡಿಸಬೇಕು. ಮತ್ತು ವಿದ್ಯಾರ್ಥಿಗಳನ್ನ, ಅಧಿಕಾರಿಗಳನ್ನ ಮತ್ತು ರೈತರಿಗೆ ತರಬೇತಿ ನೀಡಬೇಕಾಗ್ತದೆ. ಮತ್ತು ಸರ್ಕಾರ, ಸ್ಟಾರ್ಟಪ್ ಮತ್ತು ರೈತರ ನಡುವೆ ಇದೊಂದು ಸಮನ್ವಯ ಸೇತುವೆ ಆಗಬೇಕು. ಹಾಗಾದಾಗ ಮಾತ್ರ ನಾವೇನು ತಂತ್ರಜ್ಞಾನಗಳಿರ್ತವೆ ಆ ತಂತ್ರಜ್ಞಾನವಾಗಿ ಉಳ್ಕೊಳ್ಳಲ್ಲ, ಪರಿವಾರವಾಗುವುದಿಲ್ಲ, ಮುಂದೆ ಬೇಕಾದಂಥ ಅನೇಕ ಒಂದು ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ, ಮತ್ತು ಈ ಸರ್ಕಾರದ ಹಸ್ತಕ್ಷೇಪ, ಹೂಡಿಕೆ ಭಾಳ ಅಗತ್ಯ ಇದೆ. ಸರ್ಕಾರದಿಂದ ಇದ್ರ ಬಗ್ಗೆ ಹೆಚ್ಚು ಇಂಟರ್ಫಿಯರೆನ್ಸ್ ಆಗಬೇಕಾಗುತ್ತೆ ಮತ್ತು ಅದಕ್ಕೆ ಹೂಡಿಕೆ ಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಪರಿಸರ ವ್ಯವಸ್ಥೆಯನ್ನು, ಒಂದು ಎಕೋಸಿಸ್ಟಮ್ ಎನೇಬಲರ್ ಅಂತ ಹೇಳ್ತೀವಿ, ಇದಕ್ಕೆ ಏನು ಬೇಕು ಪೂರಕವಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕಾಗುತ್ತೆ. ಕೃಷಿಗೆ ಡಿಜಿಟಲ್ ಮೂಲಸೌಕರ್ಯ ನಿರ್ಮಾಣ ಮಾಡುವಂಥದ್ದು, ಡೇಟಾ ಪಾರದರ್ಶಕತೆ ಮತ್ತು ಗೌಪ್ಯತೆ ಎರಡೂ ಮಾಡುವಂಥದ್ದು, ಅತಿ ಸಣ್ಣ ರೈತರ ರಕ್ಷಣೆ ಮಾಡಬೇಕಾಗ್ತದೆ. ಮತ್ತು ಸಾರ್ವಜನಿಕ, ಖಾಸಗಿ, ಸ್ಟಾರ್ಟಪ್ ಸಹಭಾಗಿತ್ವ. ಈ ನವೋದ್ಯಮಗಳಲ್ಲಿ ಹೇಗೆ ಸರ್ಕಾರ ಒಂದೇ ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಜೊತೆಗೆ ಪ್ರೈವೇಟ್ ಅಂದರೆ ಖಾಸಗಿಯವರು ಬರುವಂಥ ವಿಚಾರನ ಮತ್ತು ವಿಶ್ವವಿದ್ಯಾಲಯಗಳ ಜೊತೆಗೆ ಜೋಡಿಸುವಂಥದ್ದು, ಇದೆಲ್ಲ ಸರ್ಕಾರದಿಂದ ಮಾಡಬೇಕಾದಂಥ. ಈ ಎಲ್ಲ ಮಾಡೋದ್ರಿಂದ ಆಗುವಂಥ ವಿಚಾರ, ಒಂದು ರೈತರ ಆದಾಯ ಹೆಚ್ಚಳ, ಎರಡನೇದು ಪರಿಸರ ಸಂರಕ್ಷಣೆ. ಭಾಳ ಮುಖ್ಯವಾಗಿ ನಿಮ್ಗೆ ಹೇಳಬೇಕಾಗಿದ್ದು, ಪರಿಸರ ಸಂರಕ್ಷಣೆನೂ ಮುಖ್ಯ. ಇದರಲ್ಲಿ ಏನಾಗಿದೆ, ನಾವು ಈಗ ತಂತ್ರಜ್ಞಾನ ಸರಿಯಾಗಿ ಬಳಕೆ ಮಾಡದೇನೆ, ಉತ್ಪಾದನೆ ವೆಚ್ಚ ಮಾಡದೆ ಇರೋ ಭೂಮಿನಲ್ಲೇ ಹೋದರೆ ಅಲ್ಲಿರುವಂಥ ಬಯೋಡೈವರ್ಸಿಟಿ, ಆ ಒಂದು ಏನಿದೆ ಇರುವಂಥ ಅನೇಕ ವಿವಿಧ ಸಸ್ಯಗಳ ಒಂದು ಇದೇನು ಸಂಕಲನ ಇದೆ, ಅದನ್ನು ನಷ್ಟ ಆಗ್ತವೆ. ಸೊ ಅದನ್ನು ಉಳಿಸ್ಕೋಬೇಕು. ಇವತ್ತು ಲ್ಯಾಂಡ್ ಇಸ್ ಲಿಮಿಟಿಂಗ್ ಫ್ಯಾಕ್ಟರ್. ನಮ್ಗೆ ಭೂಮಿ ಸಿಗ್ತಾ ಇಲ್ಲ, ಮತ್ತು ಭೂಮಿ ಕಡಿಮೆ ಆಗ್ತಾ ಇದೆ, ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಇರೋ ಭೂಮಿನಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಮಾಡಬೇಕಾಗುತ್ತೆ. ಆಹಾರ ಭದ್ರತೆ ನಾನು ಆಗಲೇ ಹೇಳಿದೆ, 2050ಕ್ಕೆ ಒಂದೇನಾರ ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ಇಂಡಿಯಾದಲ್ಲಿ ಬರಲಿಲ್ಲ ಅಂದರೆ, ಅಷ್ಟರಲ್ಲೇ ನಾವು ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಯಾವ ಕಾನೂನು, ನಿಮ್ಗೆ ಗೊತ್ತಿದೆ ಹಸು ಮುಂದೆ ಏನೂ ಆಗಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ತಾಂಜೇನಿಯಾ ತಾವೆಲ್ಲ ಕೇಳಿದ್ರೆ, ಆಫ್ರಿಕಾದ ಒಂದು ಕಂಟ್ರಿ, ಅಲ್ಲಿ ನೈರೋಬಿಯಾ ಸುತ್ತಮುತ್ತ ಆಫ್ರಿಕಾದ ಕೆಲವು ಕಂಟ್ರಿಗಳಲ್ಲಿ ಕಳ್ಳರು ಮನೆ ನುಗ್ಗಿದ್ರೆ ಏನು ತೊಗೊಂಡು ಹೋಗ್ಬೋದು ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ದೇಶದಲ್ಲಾದರೆ ಏನು ತೊಗೊಂಡೋಗೋದು, ಚಿನ್ನ, ಹಣ, ದುಡ್ಡು. ಆದರೆ ಅಲ್ಲಿ ಆಫ್ರಿಕಾದಲ್ಲಿ ಕಳ್ಳರು ಮನೆಗೆ ನುಗ್ಗಿದ್ರೆ ಎತ್ಕೊಂಡು ಹೋಗೋದು ಆಹಾರ ಧಾನ್ಯ ಏನಾದರೆ ಚೀಲ ಇದ್ದರೆ, ಗೋಧಿ ಚೀಲ ಅಥವಾ ಏನಾರ ರಾಗಿ ಚೀಲ ಅಥವಾ ಏನು ಜೋಳದ ಚೀಲ ಇದ್ದರೆ ಎತ್ಕೊಂಡು ಹೋಗ್ತಾರೆ. ಚಿನ್ನ ಮುಟ್ಟಲ್ಲ, ದುಡ್ಡು ಮುಟ್ಟಲ್ಲ. ಅದ್ರ ಕಡೆ ನೋಡೋದು ಇಲ್ಲ ಅವರು. ಫಸ್ಟ್ ಓಡೋಗೋದು ಅಡುಗೆ ಮನೆಗೆ. ಇದು ನಿಜವಾದ ಚಿತ್ರ ಹೇಳ್ತಾ ಇರೋದು ನಾನು. ಸೊ ಆ ಪರಿಸ್ಥಿತಿ ಇಂಡಿಯಾದಲ್ಲಿ ಬರಬಾರ್ದು ಅನ್ನೋದಿದ್ರೆ ಈಗಲೇ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗ್ತದೆ ನಾವೆಲ್ಲರೂ. ಮತ್ತು ಎಕ್ಸ್ಪೆಕ್ಟೆಡ್ ಔಟ್ಕಮ್ ನೀವು ಆಲ್ರೆಡಿ ಹೇಳಿದ್ದೀನಿ. ಮತ್ತು ಈಗ ಅಗ್ರಿ ಸ್ಟಾರ್ಟಪ್ ಬಗ್ಗೆ ಭಾಳಷ್ಟು ವಿಚಾರಗಳಿದೆ. ಅದು ಹೇಳೋದಾದರೆ ಇದು ಭಾಳಷ್ಟು, ಈಗ 3000ಕ್ಕಿಂತ ಹೆಚ್ಚು ಅಗ್ರಿ ಸ್ಟಾರ್ಟಪ್, ಕೃಷಿ ನವೋದ್ಯಮಗಳು, ಅಗ್ರಿ ಸ್ಟಾರ್ಟಪ್ ಅಂದರೆ ಕನ್ನಡದಲ್ಲಿ ಕೃಷಿ ನವೋದ್ಯಮಗಳು ಅಂತ ನಿರ್ವಹಿಸ್ತಾ ಇದೆ. ಇದೆಲ್ಲ ಎಲ್ಲಕ್ಕಿಂತ ಹೆಚ್ಚು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೆಚ್ಚು ಒತ್ತು ಅಂತ ಕೊಟ್ಟುವಂಥದ್ದು. ಯಾಕೆಂದರೆ ನಾನು ಬೆಂಗಳೂರಿನಿದ್ದಾಗ ಈ ಅಗ್ರಿ ಸ್ಟಾರ್ಟಪ್ನಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಿದ್ದೀನಿ. ಸುಮಾರು 9 ಕೋಟಿ ಹಣ ತಂದಿದ್ದೀನಿ. ಸುಮಾರು 40 ಜನ ಸ್ಟಾರ್ಟಪ್ಗಳನ್ನ ನಾವು ಪ್ರಮೋಟ್ ಮಾಡಿದ್ವಿ. ಸುಮಾರು ಆ 40 ಜನ ಸುಮಾರು 300 ಕೋಟಿ ಜನರೇಟ್ ಮಾಡಿದ್ದಾರೆ ಮತ್ತು ಸುಮಾರು ಒಂದು 250 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಸೊ ಈ ಸ್ಟಾರ್ಟಪ್ನಿಂದ ಆದಂಥ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಿಮಗೆ. 5 ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಆಯಿತು ಅಲ್ಲಿ. ಸೊ ಅದರಲ್ಲಿ ಒಂದು ಮುಖ್ಯ ಅಂದರೆ ಎಲೆ ಚಿತ್ರದಿಂದ ರೋಗ ಪತ್ತೆ ಮಾಡುವಂಥದ್ದು. ಈಗ ಎಲೆ ನೋಡಿದ ತಕ್ಷಣ ನಮಗೆ ಹಳದಿ ಬಣ್ಣ ಕಾಣಿಸುತ್ತೆ, ರೋಗದಿಂದನೂ ಹಳದಿ ಬಣ್ಣ ಬರುತ್ತೆ. ಮತ್ತು ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಇದ್ರೆ, ಸಾರ್ವಜನಿಕ ಕೊರತೆ ಇದ್ರೂ ಹಳದಿ ಬಣ್ಣ ಬರುತ್ತೆ. ಬಟ್ ರೋಗದಿಂದ ಬಂತ ಅಥವಾ ಸಾರ್ವಜನಿಕದ ಕೊರತೆಯಿಂದ ಬಂತ ಅನ್ನೋದು ನೋಡಬೇಕು ಅಂದರೆ ನಮಗೆ ಇದು ಒಂದು ತಂತ್ರಜ್ಞಾನ ಬೇಕಾಗುತ್ತೆ. ಹವಾಮಾನ ಮತ್ತು ನೀರಾವರಿ ಬಗ್ಗೆ, ಮತ್ತು ಮಾರುಕಟ್ಟೆ ಬೆಲೆ ಸೂಚನೆ, ಮತ್ತು ಪೂರೈಕೆ, ಸಪ್ಲೈ ಚೈನ್ ಭಾಳ ಮುಖ್ಯ. ಇದು ಸಪ್ಲೈ ಚೈನ್ ಬಗ್ಗೆ. ಸೊ ಇದು ಅಥವಾ ಪೂರಕ ಸರಪಳಿ ಅಂತ ಹೇಳ್ತೀವಿ ನಾವು. ಇದೆಲ್ಲವನ್ನು ಈಗ ಅಗ್ರಿ ಸ್ಟಾರ್ಟಪ್ನವರು ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಬೇಕಾದಂಥ ಸಹಕಾರವನ್ನು ಸರ್ಕಾರ ನೀಡ್ತಾ ಇದೆ. ಅದರಲ್ಲಿ 2 ಜವಾಬ್ದಾರಿ ಇದೆ. ನಾನು ಈಗ ಅಗ್ರಿ ಸ್ಟಾರ್ಟಪ್ಗಳು ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ತಮ್ಮಲ್ಲಿ ಕೋರ್ಕೊಳ್ಳೋದೇನೆಂದರೆ, ರೈತರಿಗೆ ಕೈಗೆಟುಕೋ ದರದಲ್ಲಿ ನಿಮ್ಮ ತಂತ್ರಜ್ಞಾನ ಸಿಗಬೇಕು, ಪಾರದರ್ಶಕತೆ ಇರಬೇಕು. ಅವ್ರಿಗೆ ಹೇಳ್ಬೇಕು, ನಿಮ್ಮ ಡೇಟಾ ಇದು ತೊಗೊಂಡಿದ್ದೀವಿ, ಇದನ್ನು ಕೊಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ನೈತಿಕತೆ ಮತ್ತು ದೀರ್ಘಕಾಲದ ಸ್ಥಿರತೆ, ಸಸ್ಟೈನಬಿಲಿಟಿ ಒಂದು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಮೌಲ್ಯಮಾಪನ ರೈತರ ನೀವು ಮಾಡುವಂಥದ್ದು, ಸ್ಟಾರ್ಟಪ್ನವ್ರು ಮಾಡುವಂಥದ್ದು ರೈತರ ಬದುಕಿನಲ್ಲಿ ಮೌಲ್ಯವನ್ನು ಸೃಷ್ಟಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ಬೇಕಾದಷ್ಟು ಈಗಾಗಲೇ ಈ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದೇ ಅಲ್ಲ, ಇಂದ IoT ಅಂತ ಇದೆ.
IoT ಇದೆ, GS ಇದೆ, ಡ್ರೋನ್ ಸಂಯೋಜನೆ ಮಾಡುವಂಥದ್ದು, ವಿಸ್ತರಣೆಗಳಲ್ಲಿ ಮಾಡುವಂಥದ್ದು, ಮತ್ತು ರೈತರಿಗೆ ಬೇಕಾದಂಥ ಒಂದು ಬಳಕೆದಾರನ ದೃಷ್ಟಿಯಲ್ಲಿ ನೋಡಬಾರ್ದು, ಸಹ ಸೃಷ್ಟಿಕರ್ತ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಹೀಗಾಗಿ ಡೇಟಾಗಳ ಲಭ್ಯತೆಯನ್ನು ಬೇಕಾಗುತ್ತೆ. ಭವಿಷ್ಯದ ದೃಷ್ಟಿಯಿಂದ ಬೇಡಿಕೆ ಪೂರೈಕೆ ಸದೃಢ ಚಕ್ರವನ್ನು ಸ್ಥಿರ ಸಮರ್ಥ ಹವಾಮಾನ ಸಹನಶೀಲ ಕೃಷಿ ಕೇಂದ್ರವನ್ನು ಮಾಡಬೇಕಾಗ್ತದೆ. ಇದೆಲ್ಲವನ್ನು ಹೇಳ್ತಾ ಕೊನೆಗೆ ಎಲ್ಲರಿಗೂ ಈ ಒಂದು ಏನು ನಮ್ಮ ತಂತ್ರಜ್ಞಾನ ಬಳಕೆ ಏನಿದೆ ಇದು ಎಲ್ಲರ ಜವಾಬ್ದಾರಿ, ಒಬ್ಬರದಂತ ಅಲ್ಲ. ಸರ್ಕಾರ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ರೈತರು ಇರ್ಬೋದು, ಮತ್ತು ಏನು ಸ್ಟಾರ್ಟಪ್ನಲ್ಲಿದ್ದಾರೆ ಅವರು, ಕೃಷಿ ನವೋದ್ಯಮ, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಅದು ಸಕ್ಸಸ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೃತಿಕ ಬುದ್ಧಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೈತರನ್ನ ಬದಲಾಯಿಸುವುದಿಲ್ಲ. ಇದನ್ನು ನಮ್ಮ ರೈತ ಬೈದವರು ತಿಳ್ಕೋಬೇಕು. ನಿಮ್ಮನ್ನು ಬದಲಾಯಿಸೋದಿಲ್ಲ, ಅದು ಈ ಒಂದು ಜ್ಞಾನದಿಂದ ಶಕ್ತಿಗೊಂಡ ರೈತರು ಕೃಷಿಯ ಭವಿಷ್ಯವನ್ನು ಬದಲಾಯಿಸ್ತಾರೆ. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಬಂದ್ಬಿಟ್ಟು ನಮ್ಗೆ ತೊಂದರೆ ಕೊಡುತ್ತೆ ಅಂತಲ್ಲ, ಅದು ಬೇರೆ ಕಾರ್ಖಾನೆ ದೃಷ್ಟಿನಲ್ಲಿ ಹೋದಾಗ ಬೇರೆ ಇದೆ. ಅಲ್ಲಿ ನಿಮ್ಗೆ ಎಂಪ್ಲಾಯೀಸ್ ಲೆವೆಲ್ ಕಡಿಮೆ ಆಗ್ಬೋದು. ಪ್ರಾಬ್ಲಮ್ ನೀವೆಲ್ಲ ಪೇಪರ್ ನೋಡ್ತಾ ಇದ್ದೀರಾ, ಒಂದು ಕಡೆ ಗುಡ್ ನ್ಯೂಸ್, ಇನ್ನೊಂದು ಕಡೆ ಬ್ಯಾಡ್ ನ್ಯೂಸ್. ಅದು ಇನ್ ಫ್ಯೂಚರ್ ಯಾರ್ಯಾರು ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ, ಆ ಕಂಪ್ನಿನಲ್ಲಿ ಸಾವಿರಾರು ಕಾರ್ಮಿಕರನ್ನ ತೆಗಿತಾ ಇದ್ದಾರೆ. ಅವ್ರು ಮತ್ತೆ ಬದುಕು ಕಟ್ಕೋಬೇಕಾಗಿರೋದು ಹಳ್ಳಿನಲ್ಲಿ ಅಂತ. ಅದು ಅಂದರೆ ಒಂದು ಕಡೆ ಬೇಜಾರಾಗ್ತದೆ, ಇನ್ನೊಂದು ಕಡೆ ಹಳ್ಳಿನಲ್ಲಿ ಏನೋ ಒಂದಷ್ಟು ಜನ ಬರ್ತಾರೆ ಅನ್ನೋದು ಖುಷಿನೂ ಆಗ್ತಾ ಇದೆ. ಈಗ ಹಳ್ಳಿ ಎಲ್ಲ ನೋಡಿದ್ರಿ ನೀವು, ಹಳ್ಳಿಗಳು ಏಜ್ಡ್ ಹೋಮ್ಸ್ ಅಂತ ಹೇಳ್ಬೋದು, ಸೀನಿಯರ್ ಸಿಟಿಜನ್ ಹೋಮ್ ಆಗಿಬಿಟ್ಟಿದೆ. ಈಗ ಅದು ಸೌತ್ ಕೊರಿಯಾದಲ್ಲೂ ಇದೆ. ಸಿಎಲ್ ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್ ನನಗೆ ಡಿನ್ನರ್ ಕರೆದ್ರು. ನನಗೆ ಡಿನ್ನರ್ ಕರೆದಾಗ ಫಸ್ಟ್ ಅವರು ಒಂದು ಡ್ರಿಂಕ್ಸ್ ಕೊಟ್ಟರು. ನಾನು ಮೋಸ್ಟ್ಲಿ ಅಲ್ಲೆಲ್ಲ ಗೊತ್ತಲ್ಲ, ಫಾರಿನಲ್ಲಿ ಡ್ರಿಂಕ್ಸ್ ಅಂದರೆ ನಾನು ಕುಡಿಯಲ್ಲ ಸರ್ ಅಂದರೆ. ನೋ ಇಟ್ ಇಸ್ ನಾಟ್ ಎ ಡ್ರಿಂಕ್ಸ್, ಫ್ರೂಟ್ ಜ್ಯೂಸ್ ಅಂದರು. ಕುಡಿದು ನೋಡಿದ್ರೆ ದಾಳಿಂಬೆ ಜ್ಯೂಸ್. ಅಲ್ಲಿ ಗೆಸ್ಟ್ ಆಫರ್ ಕೊಡೋದೇ ದಾಳಿಂಬೆ ಜ್ಯೂಸ್ ಅಂತೆ. ಆದರೆ ಸೌತ್ ಕೊರಿಯಾದಲ್ಲಿ ದಾಳಿಂಬೆ ಬೆಳೆಯಲ್ಲ, ಅವರು ಬೇರೆ ದೇಶದಿಂದ ಸರ್ಸ್ಕೊತಾರೆ. 1 kg 600 ರೂಪಾಯಿ ಕೊಡ್ತಾರಂತವರು ದಾಳಿಂಬಿಗೆ. ನೀವು ಬೆಳೀರಿ, ಕಳಿಸಿ ಸರ್. ಏನಾಗಿದೆ ಅಂದರೆ ಕೃಷಿನಲ್ಲಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂದರೆ, ಏನೋ ಸಿಕ್ಕುತ್ತೆ ಮಾರ್ಕೆಟಲ್ಲಿ ತುಂಬಿಟ್ಟು ಎಕ್ಸ್ಪೋರ್ಟ್ ಮಾಡೋದಲ್ಲ. ತಳಿಯಿಂದ ಹಿಡಿದು ಬೀಜ ಬೆಳೆದು ಅಂತ ಹಿಡಿದು ಬೆಳೆ ಹೆಂಗೆ ಬೆಳೀತಾನೆ ಅಂತ ಹಿಡಿದು ತದನಂತರ ಆ ಬೆಳೆಯನ್ನು ನೀವು ಎಕ್ಸ್ಪೋರ್ಟ್ ಮಾಡಿ ನೀವು ಬೆಲೆ ಸಿಗುತ್ತೆ, ವಾಪಸ್ ಬರಲ್ಲ, ರಿಜೆಕ್ಟ್ ಆಗಲ್ಲ. ಇದೇ ಬಗ್ಗೆ ನಾನು ಚರ್ಚೆ ಮಾಡ್ತಾ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ ನಮ್ಮದು ಕೃಷಿ ಮೇಳದಲ್ಲಿ. ಅದಕ್ಕೆ ಇಂಟರ್ನ್ಯಾಷನಲ್ ಸ್ಯಾಂಡ್ವಿಚ್ ಪ್ರೋಗ್ರಾಮ್ ಫಾರ್ ಎಕ್ಸ್ಪೋರ್ಟ್ ಆಫ್ ಅಗ್ರಿ ಪ್ರೊಡ್ಯೂಸ್ ಅಂತ ಒಂದು ಕೋರ್ಸ್ ತೆಗಿತಾ ಇದ್ದೀವಿ ಮೈಸೂರಿನಲ್ಲೇ. ಇದಕ್ಕೆ CM ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂದರೆ ಎಕ್ಸ್ಪೋರ್ಟ್ ಅಂದರೆ ಎಲ್ಲೋ ಒಂದು ಕಡೆ ಸಿಗ್ತದೆ, ಈರುಳ್ಳಿ ತೊಗೊಂಡು ಎಕ್ಸ್ಪೋರ್ಟ್ ಮಾಡಬಾರ್ದು. ಅಲ್ಲಿಗೆ ಏನು ಬೇಕು, ಈರುಳ್ಳಿ ತಳಿ ಯಾವ್ದು ಬೇಕು, ಅದ್ರ ಗುಣಮಟ್ಟ ಏನು, ಇದೆಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ, 20 ಜನಕ್ಕೆ ಈ ಥರ ಕೋರ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ 2 ವರ್ಷ. ಅವನಿಗೆ ಮೊದಲು ಆ 1 ವರ್ಷ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಮಾಡ್ತಾರೆ. ಇನ್ನು 6 ತಿಂಗಳು ಇಡೀ ಇಂಡಿಯಾದ ಮಾರ್ಕೆಟ್ ಸಿಸ್ಟಮ್ ಸ್ಟಡಿ ಮಾಡ್ತಾರೆ. ಇನ್ನು 6 ತಿಂಗಳು ಫಾರಿನ್ ಹೋಗ್ತಾನೆ, ಯಾವ್ದಾರ ಕಂಟ್ರಿಗೆ ಹೋಗ್ಬೋದು. ಅಲ್ಲಿ ಹೋಗಿ ಯಾವ ಕಂಟ್ರಿನಲ್ಲಿ ಎಕ್ಸ್ಪೋರ್ಟ್ಗೆ ಅವಕಾಶ ಇದೆ ನೋಡ್ಕೊಂಡು ಬಂದು ಇಲ್ಲಿ ನಂತರ ಅವನು ಒಬ್ಬ ಎಂಟ್ರಪ್ರಿನರ್ ಆಗಿ ಕೆಲಸ ಹುಡುಕೋದಲ್ಲ, 100 ಜನಕ್ಕೆ ಕೆಲಸ ಕೊಡೋನಾಗಬೇಕು. ಅವನೇನು ಮಾಡ್ತಾನೆ, ಯಾವುದೋ ಒಂದು ತಳಿ, ಉದಾಹರಣೆಗೆ ನಾನು ದಾಳಿಂಬಿನೇ ತಗೊಳ್ಳಿ, ಯಾವ ತಳಿನಲ್ಲಿ ಅಲ್ಲಿ ಜನ ಇಷ್ಟಪಡ್ತಾರೆ ಆ ತಳಿನ ಇಲ್ಲಿ ಬೆಳೆಸ್ತಾನೆ. ಅದನ್ನು ಗುಣಮಟ್ಟ ಕಾಪಾಡಬೇಕು, ಔಷಧಿ ಹೊಡಿಬಾರ್ದು, ಅದೇನೋ ರೆಸಿಡ್ಯೂಯಲ್ ಎಫೆಕ್ಟ್ ಅಂತ ಹೇಳ್ತಾರೆ, ಪೆಸ್ಟಿಸೈಡ್ ಅದೇನು ಇರಬಾರ್ದು. ಗುಣಮಟ್ಟ ಕಾಪಾಡಿ ಅದನ್ನು ಹಾರ್ವೆಸ್ಟ್ ಮಾಡಿ ಗ್ರೇಡಿಂಗ್ ಮಾಡಬೇಕು. ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಈ ಟೊಮೊಟೊ ಬೆಳೀತಾರೆ ರೈತರು, ಚೆನ್ನಾಗಿರೋ ಟೊಮೊಟೊ ಒಂದು ಬಾಕ್ಸ್ಗೆ ಹಾಕಿ, ಮೀಡಿಯಮ್ ಇರೋದು ಇನ್ನೊಂದು ಬಾಕ್ಸ್ಗೆ ಹಾಕಿ, ಕೆಟ್ಟೋಗಿರೋದು ಹೊರಗಡೆ ಹಾಕಿ. ಹಂಗೆ ಮಾಡಲ್ಲ. ಕೆಲವು ಸರಿ ಏನು ಮಾಡ್ತೀವಿ, ಚೆನ್ನಾಗಿರೋ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡಿಬಿಡ್ತೀವಿ ತೂಕ ಬರಲಿ ಅಂತ. ಅದು ತಪ್ಪು. ಆ ಗ್ರೇಡಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಸಿಗೋಕ್ಕೆ ಸಾಧ್ಯ. ಗ್ರೇಡಿಂಗ್ ಆಗಬೇಕು, ಪ್ಯಾಕಿಂಗ್ ಆಗಬೇಕು ಪ್ರಾಪರಾಗಿ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗಬೇಕು. ಇಷ್ಟೆಲ್ಲ ಅವಕಾಶ ಇದೆ ಸರ್, ಮಾಡಬೇಕು ನಮ್ಮಲ್ಲಿ. ಅದನ್ನು ಮಾಡೋ ರೀತಿಯಲ್ಲಿ ಈಗ ಒಂದು ಹೊಸ ಕೋರ್ಸ್ ನಾನು ಪ್ರಾರಂಭ ಮಾಡಿಸೋದಕ್ಕೆ CMಗೆ ಹೇಳಿದ್ದೀನಿ. CM ಖಂಡಿತ ಸಹಕಾರ ಮಾಡ್ತೀನಿ. ಹಾಗಾಗಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತರನ್ನು ಬದಲಾಯಿಸುವುದಿಲ್ಲ. ದಯವಿಟ್ಟು ಈ ಪದವನ್ನು ಎಲ್ಲ ರೈತರು ತಿಳ್ಕೋಬೇಕು, ಬೇರೆಯವ್ರಿಗೂ ಹೇಳಬೇಕು. ಇಟ್ ವಿಲ್ ನಾಟ್ ಚೇಂಜ್ ದಿ ಫಾರ್ಮರ್ಸ್, ಬಟ್ ಇದು ಒಂದು ಶಕ್ತಿ ಕೊಡುತ್ತೆ. ಹಾಗಾಗಿ ರೈತರು ಕೃಷಿಯ ಭವಿಷ್ಯವನ್ನು ಬದಲಾಯಿಸ್ತಾರೆ ಅಥವಾ ನಿರ್ಧರಿಸ್ತಾರೆ. ಸರ್ಕಾರ ಪ್ರೇರಕವಾಗಬೇಕು, ವಿಶ್ವವಿದ್ಯಾಲಯಗಳು ಮಾರ್ಗದರ್ಶಿಕೆ ಆಗಬೇಕು, ಸ್ಟಾರ್ಟಪ್ ಹೊಣೆಗಾರಿಕೆಯಿಂದ ಆವಿಷ್ಕಾರ ಮಾಡಬೇಕು, ಮತ್ತು ಈ ಎಲ್ಲಕ್ಕೂ ರೈತರ ವ್ಯವಸ್ಥೆಯು ಕೇಂದ್ರ ಬಿಂದು ಆಗಿರಬೇಕು ಅಂತ ಹೇಳಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಒಂದು ಹಕ್ಕಾಗುತ್ತೆ, ಸೌಲಭ್ಯ ಆಗಲ್ಲ, ಇದೊಂದು ಹಕ್ಕಾಗಲಿ ಅಂತ ಬಯಸ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿಗೆ ಮತ್ತು ತಮ್ಮೆಲ್ಲರಿಗೂ ಅತಿ ಮುಖ್ಯವಾಗಿ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಅಂಡ್ ಜೈ ಕಿಸಾನ್ ಅಂಡ್ ಜೈ ವಿಜ್ಞಾನ. ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರದಲ್ಲಿ ಮಂಡ್ಯದ
ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ಅವರು ಮಾಡಿದ್ದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ.